ಜ್ಞಾನೋದಯ ಏನು ಅಜ್ಞಾನವನ್ನು ಕಳ್ಕೊಳಕ್ಕೆ ಏನು ಮಾಡ್ಬೇಕು? ಯಲ್ಲಂಗುಡ್ಕೆ ಹೋಗ್ಬೇಕಾಗೈತೇನೆ. ಯಾಕ್ರಿ? ಯಲ್ಲಂಗುಡಿ ಜಾತ್ರೆ ಗರ್ಗದ ಜಾತ್ರೆಗೆ ಹೋಗ್ಬೇಕು ಅಜ್ಞಾನವನ್ನು ಕಳ್ಕೊಳಕ್ಕೆ. ಹೋದ್ರೆ ಹೋಗ್ತೈತೇನೆ ಅದು. ಅದರಿಂದ ಏನೂ ಪ್ರಯೋಜನ ಇಲ್ಲ. ಎಷ್ಟು ದಿನ ಆಯ್ತು ಅವನು ಜಾತ್ರೆ ಮಾಡ್ಕೊತ ಯಾಕ್ರಿ? ಎಲ್ಲ ಒಂದು ಗರ್ಗದ ಜಾತ್ರೆ ಆದ್ಮೇಲೆ ಗುಡ್ಡದ ಜಾತ್ರೆಗೆ ಹೋಗೋದಪ್ಪ ಅಂತ ಅವ್ನು ಮಾಡೋದ್ರಿಂದ ಅಜ್ಞಾನ ಹೋಗೈತೆ ನೀನು. ಅಂತರಂಗದಲ್ಲಿ ಇದ್ದದ್ದು ಬಹಿರಂಗದಲ್ಲಿ ಹುಡುಕಾಕುವಾರಿ ಎಲ್ಲಿಗೆ ಸಿಗ್ಬೇಕು? ಏನು ಅಂತರ್ಮುಖಿಯಾದಾಗ ಪ್ರತಿಯೊಬ್ಬರಿಗೆ ಅನುಭವ ಬರ್ತದೆ. ಏನು ಆನಂದದ ಸ್ಥಿತಿ. ಮನಸ್ಸು ವಿಷಯಾದಿಗಳಲ್ಲಿ ಆಸಕ್ತಿ ಏನೈತಲ್ಲ ಅದರ ಮೂಲಕ ನಾವು ಚಂಚಲಾಗೋದು. ಅದರ ಮೂಲಕ ಯಾರು ಅಡ್ಡಿಯನ್ನು ಮಾಡ್ಕೊಳ್ಳಿ ಅದರ ರಾಗ ಇದ್ದಂದ್ರೆ ಅದಕ್ಕೆ ರಾಗಕ್ಕೆ ಅಡ್ಡಿ ಮಾಡ್ಕೊಳ್ಳಿ ದ್ವೇಷ ಬರ್ತೈತಿ. ರಾಗದ್ವೇಷಾದಿಗಳು ಮನಸ್ಸಿನಾಗ ಎದ್ದು ಅಂದರೆ ಸಮಾಧಾನ ಕೆಟ್ಟು ಬಿಡ್ತೈತಿ. ಅವನ್ನೆಲ್ಲ ಕೈ ಬಿಡು. ರಾಗ ಇದ್ದಲ್ಲಿ ದ್ವೇಷ, ರಾಗನೇ ಇರಲಿಲ್ಲ ಅಂದ್ರೆ ದ್ವೇಷ ಯಾಕೆ? ಅದಕ್ಕೆ ಎದರ ಮ್ಯಾಗೂ ಅದು ರಾಗ ಇರಬಾರ್ದು. ರಾಗದ್ವೇಷ ಅವನು ತೆಗೆದಾಗ ಯಾವಾಗ ರಾಗದ್ವೇಷ ಹೊಕ್ಕವು ಅವಾಗ ನೀನು ದುಃಖರಹಿತ ಆಗಿರ್ಲಿಕ್ಕೆ. ರಾಗದ್ವೇಷವು ವಿಮುಕ್ತ ಇಷ್ಟು ವಿಷಯಾನ್ ಇಂದ್ರಿಯಶ್ಚರನ್. ರಾಗದ್ವೇಷಗಳಿಂದ ಬಿಡುಗಡೆ ಆಗ ನೀನು ಬಿಡವನ್ನೆಲ್ಲ. ಎದರ ಮ್ಯಾಗೂ ರಾಗಿಲ್ಲ, ಎದರ ಮ್ಯಾಗೂ ದ್ವೇಷ ಇಲ್ಲ. ಈ ಇಂದ್ರಿಯಗಳಿಂದ ಮನಸ್ಸನ್ನು ಹಿಂದಕ್ಕೆ ಸರಿಸೋಣ. ವಿಷಯದಿಂದ ಇಂದ್ರಿಯಗಳಿಂದ ಮನಸ್ಸನ್ನು ಹಿಂದಕ್ಕೆ ಸರಿಸು. ಆತ್ಮನ ವಶವರ್ತಿ ಆಗಬೇಕು. ಮನಸ್ಸು ಆತ್ಮನ ವಶವರ್ತಿ ಆದಾಗ ಇದಕ್ಕೆ ಪ್ರಸಾದ ಅಂತಾರೆ. ಮಹಾತ್ಮರ ಇಟ್ಟು ಹೋದ ಪ್ರಸಾದ ಇದು. ಅನುಭವ ತಂದು ಕೊಟ್ಟು ಇಟ್ಟು ಹೋಗ್ಯಾರ ಅದನ್ನು ಅನುಭವ. ಅದನ್ನು ತಗೊಳಾಗ್ತಾ ಇರಲಿಲ್ಲ ನಾವು ಬರೀ ಪ್ರಸಾದ ಅಂತೇಳಿ ತಿನ್ನೋದೇ ಹುಡುಕ್ತೇವೆ ರೀ. ಬಾಯಲ್ಲಿ ಉಂಡದ್ದು ನರಕಕ್ಕೈತೆ ಅದ ಉಳಿದಿಲ್ಲ. ಅದು ಆ ಪ್ರಸಾದ ಅಲ್ಲ. ಅದಕ್ಕೆ ಊಟ ಅಂತಾರೆ. ಪ್ರಸಾದ ಅಂದರೆ ಕಿವಿಲಿ ಕೇಳಿದ್ದಕ್ಕೆ ಅಮೃತ ಇರುವಣ್ಣ ಲಕ್ಷಿಸಿ ಏನು ಅನುಭವಕ್ಕೂ ಅಂತೀವಲ್ಲ ಅದು ಪ್ರಸಾದ. ಅದು ದುಃಖದಿಂದ ಬಿಡುಗಡೆ ಮಾಡೋದು. ಈ ಪ್ರಸಾದ ಎಷ್ಟು ಪ್ರಸಾದ ತೊಗೊಂಡ್ರಿ ಸಾಂಟ್ ಹೋಗೋದಿಲ್ಲ. ಇದಕ್ಕೆ ಪ್ರಸಾದ ತಗೋರಿಪ್ಪ ಅದು ಹೌದಿಲ್ಲ. ಇದು ಪ್ರಸಾದ ಅಲ್ಲ, ಅದು ಊಟ. ಶರೀರ ಚರಿತಾರ್ಥಕ್ಕೆ ಬದುಕುವ ಸಂಬಂಧ ಅದಷ್ಟೇ. ಏನು ಬದುಕೋದಕ್ಕಾಗಿ ತಿನ್ನಬೇಕಾಗಿ, ತಿನ್ನೋದಕ್ಕಾಗಿ ಬದುಕಬೇಕಾಗಿಲ್ಲ. ಏನು ನೀವು ಈಶ್ವರ ಆರಾಧನೆ ಮಾಡ್ತೇವಂತೀರಲ್ಲ, ಅದನ್ನು ಮಾಡೋದ್ರಿಂದ ಏನು ಲಾಭ ಆಗೈತಿ? ನೀವು ಆ ಈಶ್ವರಿಗೆ ಏನಾರು ಕೊರತೈತೇನೆ? ನೀವು ಮಾಡುವ ಆರಾಧನೆಯಿಂದ, ನೀವು ಮಾಡುವಂಥ ಪೂಜೆ ಎಡೆ ಹಿಡಿಯೋದ್ರಿಂದ ತೃಪ್ತಿ ಆಕೈತಿ? ಅದಕ್ಕೆ ಮೊದಲ ತೃಪ್ತಿ ಐತಿ ಅದಕ್ಕೆ. ಅವು ನನಗೆ ಬೇಕು ಇದನ್ನು ಮಾಡ್ರಿಪ್ಪ ಅಂತ ಯಾವಾಗ ಹೇಳ್ತಾವ ನನಗೆ ದೇವರು? ಏನು ಲಾಭ ಐತಿ ಹೇಳಿ ನೀವು? ಅವಕ್ಕೇನು ಅವಶ್ಯಕತೆ ಏನೈತಿ ಅವಕ್ರದ? ದೇವ್ರಂತ ದೀಪ ದೇವ್ರಂದ್ರೆ ಅಲ್ಲಿ ಏನು ಕತ್ಲಾಗಿರ್ತೈತಿ, ಅದಕ್ಕೆ ದೀಪ ಹಚ್ಚಕ್ಕೆ ಹೋಗಿ ಕತ್ತಲಾಗಿದ್ದ ದೇವ್ರನ್ನ ಬೆಳಕಿಗೆ ದೇವ್ರು ಅಂತಾರೆ. ಮೊದಲ ಪ್ರಕಾಶ ದೇವ್ರಂದ್ರೆ ಅದಕ್ಕೆ ಅಲ್ಲಿ ದೀಪ ಹಚ್ಚಕ್ಕೆ ಹೋಗಿ ದೇವ್ರ ಮುಂದೆ ಏನು ದೀಪ ಹರ್ಕತ್ತಿರ್ತೈತಿ? ಹೌದಿಲ್ಲ. ಕತ್ತಲ್ದಾಗ ಹಚ್ಚಕಟ್ಟಿಲ್ಲ, ಕತ್ತಲ್ದಾಗ ದೀಪ ಒಯ್ಯಿ. ಅಲ್ಲಿ ಬೆಳಕಿಗೆ ಸೂರ್ಯನಿಗೆ ಪಣತಿ ಹಚ್ತೇನೆ ಅಂದ್ರೆ ಪ್ರಕಾಶಗಳಿಗೆಲ್ಲ ಪ್ರಕಾಶ ದೇವ್ರು ಅಂದ್ರೆ ಅದನ್ನ ಮುಂದೆ ದೀಪ ಹಚ್ಚ ಗಟ್ಟುಳ ಬಿಡ ನೀನಂತ. ದೀಪ ಹಚ್ಚಕ್ಕೆ ಹೋಗ್ಯಾನ ದೇವ್ರ ಮುಂದೆ, ಅದು ಅವಶ್ಯಕತೆ ಐತೆನ ಅದಕ್ಕೆ? ಪ್ರಕಾಶನ ಅಂದರೆ ದೇವ್ರಂದ್ರೆ ಪ್ರಕಾಶ. ದಿವ ಟು ಶೈನ್, ಪ್ರಕಾಶಕ್ಕೆ ಅಂತಾರೆ ಬೆಳಕಿಗೆ. ಆ ಬೆಳಕಿಗೆ ಈ ಬೆಳಕು ನೀನು ಜಡವಾದ ಬೆಳಕು ತೊಗೊಂಡು ಏನು ಮಾಡ್ತೀನಿ? ಏನೇನೋ ಕಲ್ಪಿಸ್ಕೊಂಡು ಏನೇನೋ ಮಾಡ್ಕೊಂತ ಎತ್ತಾಗ ಹೊಂಟ್ಬಿಟ್ಟಿವಿ ನೋಡಿ. ಬ್ರಹ್ಮಲೋಕ ಐತಿ, ವಿಷ್ಣು ಲೋಕ ಐತಿ, ಶಿವಲೋಕ ಐತಿ, ಎಲ್ಲ ನಿಮ್ಮ ಕಲ್ಪನಾ. ನೀವು ಕಲ್ಪಿಸ್ಕೊಂಡದ್ದು ಹೌದಿಲ್ಲ. ನೀವು ಕಲ್ಪಿಸ್ಕೊಂಡು ಏನೇನೋ ಮಾಡ್ಕೊತ ಕೂತೀರಿ. ಯಾರು ಹೇಳಿದ್ರು ನಿಮ್ಗೆ ಅವು ಇವನ್ನ ಕಲ್ಪಿಸ್ಕೊ ಅಂತ?
ಅಡ್ಡ ಬಡದ್ರೆ ನೀ ಶಿವ ಇದಕ್ಕೆ ಹೋಗ್ಕಾಣಂತದ ಕೈಲಾಸಕ್ಕೆ, ಉದ್ದ ಬಡದ್ರೆ ವೈಕುಂಠಕ್ಕೆ ಹೋಗ್ಕಾಣಂತ. ಯಾಕ್ರಿ ವೈಷ್ಣವರು ಅವ್ರು ಹಿಂಗೆ ಬಡಿತಾರೆ, ಹೌದಿಲ್ಲ? ನೀವು ಹಿಂಗೆ ಬಡಿತಾರೆ ನೀವು. ಶಿವಲೋಕಕ್ಕೆ ಹೋಗ್ಕಾಣಂತ. ಹಾಂ, ಅಡ್ಡ ಬಡದ್ರೆ ಉದ್ದ ಬಡದ್ರೆ ಏನೇನು ಕಲ್ಪಿಸ್ಕೊಂಡು ನೀವು ವಿಚಾರ ಮಾಡೋದಿಲ್ಲ, ಹೇಳಿದವ್ರು ಮಾತು ಕೇಳೋದಿಲ್ಲ. ಅಂದೇನು ಹೋಗೋರಿ ಯಾರೇನು ಮಾಡೋದು? ಯಾರು ಹೇಳೋದಿಲ್ಲ ನಿಮಗೆ ಹಿಂಗೆ ಬಿಡೆ ಬಿಚ್ಚಿ. ಯಾಕೆ ಹೊಟ್ಟೆಗೆ ಹೋಗ್ರಿ ಅವ್ರು? ಯಾಕೆ 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 ಹೊಟ್ಟೆ ಆಗುಣಪ್ಪ ಅಂತಾರೆ ಅವರು. ಯಾಕೆ ಹೊಟ್ಟೆ ಹೋಗೋದು? ನಾವೆಲ್ಲ ಇರ್ಕಳೆ ಆಗಿಬಿಟ್ಟೇವೆ ಈಗ ಹಿಂಗೆಲ್ಲ ಆ ಹ್ಞೂ ಏನು ನೀವು ಇದನ್ನು ಮಾಡತ್ತಾನೆ ಎಲ್ಲರಿಗೆ ಕೊಟ್ಟೆ ಆಗಿಬಿಟ್ಟೇವೆ ನಾವೀಗ. ಯಾವಾಗ ಈ ಶರೀರ ವಾದಿತ ಅಂತಿದ್ದಾರಲ್ಲ ಅಂತಿದ್ರು ಅಜ್ಜವರು. ಇರ್ಕಳೆ ಆಗಿಬಿಟ್ಟೇವೆ ನಾವು. ಯಾಕೆ ಜನರ ಕಲ್ಯಾಣ ತಿಳ್ಕೊಳ್ಳಿ, ಯಾವ ಪುಣ್ಯಾತ್ಮ ತಿಳ್ಕೊತಾರೋ ತಿಳ್ಕೊಳ್ಳೇನೋ ಸಂಬಂಧ ನಾವು ಇಷ್ಟು ಕಠೋರಾಗಿ ಹೋಗ್ಬೇಕಾಗ್ತದೆ. ಇಲ್ಲ ಅಂದ್ರೆ ಯಾರು ಹೇಳೋದು ಎಲ್ಲ ಸಾಲು ಸರಡೋಗ್ಗೆ ಅದನ್ನು ಕಂಡು ಕೂಡಲೇ ಅವ್ರಂಗನ ಮಾಡ್ತಾವೆ, ಹೌದಿಲ್ಲ? ಇದನ್ನು ನಿಜವಾದದ್ದನ್ನು ತಿಳ್ಕೊಬೇಕಣ್ಣ ನಾವು ಬಿಚ್ಚಿ ಹೇಳೋರು ಯಾರು? ಅದನ್ನು ಕಂಡವ ಹೇಳ್ತಾನೆ, ಇದ್ರಾಗ ಏನೂ ಇಲ್ಲಪ್ಪ, ಇದನ್ನು ಬಿಡೋದನ್ನು ಲಾಭ ಇಲ್ಲ, ಇದ್ರಾಗ ಎಳ್ಳಷ್ಟೂ ಇಲ್ಲ, ಇದ್ರಾಗ ಹೊರಗಿನ ಆಡಂಬರ ಪೂಜೆ ಪುನಸ್ಕಾರ ಮಾಡೋದ್ರಿಂದ ಎಳ್ಳಷ್ಟು ಲಾಭ ಇಲ್ಲ ಅಂತ. ಎಷ್ಟು ಹೇರು ಹೊಡೆದಿಲ್ರಿ ಅದನ್ನು. ನಿರಂತರ ಅಭ್ಯಾಸ ಮಾಡಿ ಗಟ್ಟಿ ಆದಾಗ ಏನಾರು ಹೊಡಿಬೇಕು ನಿಮಗೆ. ಅಂಥವ್ರ ಸಹವಾಸದಿಂದ, ಸಂಘದಿಂದ. ಇಲ್ಲಾಂದ್ರೆ ಮತ್ತು ಅಂಥವ್ರ ಸಂಘದ ಭಾಳ ಬಲಾಢ್ಯ ಐತೆ. ಮತ್ತು ಅದಕ್ಕೆ ಕರ್ಮಕಾಂಡ ಸೆಳವಿಗೆ ಹೋಗಿರಿ ಹೋಗಿ ನೀವು. ಬೇಕಾದಷ್ಟು ಹೇಳಿರು ಕೇಳಿರು, ಕುರಿ ಕಟ್ಗರನ್ನ ನಂಬೋದು, ಅದು ಜೋಪಾನ ಮಾಡೋರು ನಂಬಲ್ಲ ಅಂತಾರಲ್ಲ, ಹೌದಿಲ್ಲ? ಬೇಕಾದಂಗೆ ಆದರೂ ಕುರಿ ಅವ್ರನ್ನ ಕಟ್ಗರನ್ನ ನಂಬ್ತಾವ. ಹಾಂ, ಅಂಥ ಅನುಭವಗಳು ಎಷ್ಟು ನಾವು ಗಂಟ್ಲ ಒಣಗಿ ಸೊಂಡೆ ಯಾರ ಮಟ್ಟ ಹೇಳಿದ್ರು ನಂಬಲಿ, ಹೌದಿಲ್ಲ? ಯಾರು ಕರ್ಮಕಾಂಡದವ್ರು ಬೋಧ ಕೇಳಿದ್ಲೇ ಮಾಡೇ ಬಿಡು ನಡ್ರಿ, ಅದನ್ನು ಮಾಡ್ಕೊತ ಕುಂದಿದ್ವಿ. ಏನು ನೀವೇ ಕಲ್ಪಿಸ್ಕೊಂಡು, ನಿಮ್ಮ ಕಲ್ಪಿಸ್ಕೊಂಡು ಬಲಿಯಾಗಿ ಸಿಕ್ಕ ನೀವು ಒದ್ದಾಡ್ತೀರಿ. ಎಲ್ಲರೂ ಕಾಳು ಕೂಳು ಜೋಡು ಗೂಡು ಇದನ್ನು ದೊರಕಿಸ್ಕೊಳ್ಳೋ ಸಂಬಂಧನ ಪ್ರಯತ್ನ ನಡೆಸಿರೋದಿಲ್ಲ. ಅದರಿಂದ ಏನು ಲಾಗೈತಿ ನೋಡ್ಕೋರಿ. ಜನ್ಮ ಮಾತ್ರ ಮಾಡ್ಕೊತ ಬಂದಿರಿ ಇದನ್ನು. ವಿಷಯ ಸಂಗ್ರಹ, ವಿಷಯ ಭೋಗ, ಎಳ್ಳಷ್ಟು ಅದ್ರಾಗ ಲಾಭ ಇಲ್ಲ ಅನ್ನೋದು ಹೊಳಿಬೇಕಲ್ಲ ನಾವು. ದೇವ್ರಂದ್ರೆ ಏನು? ನಮಗೆ ಬೇಕಾದದ್ದು ಏನು ಬೇಡಾದದ್ದು ಅದು ಹೆಂಗಿರ್ತೈತಿ ಅನ್ನೋದನ್ನ ನೋಡಿದ್ದೀನಿ. ದೇವ್ರ ಕಣ್ಣಿಗೆ ಕಾಣೋದನ್ನ, ಅದು ಕೈಗೆ ಸಿಗುವ ವಸ್ತು ಹೌದನ್ನೋದು, ಏನು ರೂಪಿದ್ದದ್ದು ಏನು ರೂಪರಹಿತವಾದದ್ದು ಅದು. ನಾವು ಏನಾರು ಬೇಡ್ಕೊಂಡ್ರೆ ಅದು ಕೊಡ್ತೈತೆ ಅನ್ನೋದು. ಯಾರ ಕೊಡ ತಗೊಳ್ಳೋ ದಿನಸ ಅನ್ನೋದು ಸುಖ, ಯಾರ ತಯಾರು ಮಾಡಿ ಕೊಡ್ತಾರ ಅನ್ನೋದು. ನೀವು ಬೇಡ್ಕೊಂಡದ್ದು ಒದರ್ಕೊಂಡದ್ದು ಕೇಳಿ ತಂದು ಕೊಡ್ತೈತೆ ಅನ್ನೋದು. ಇಂಥಲ್ಲಿ ಐತಿ ಹೋಗಪ್ಪ ಅಂತ ತೋರಿಸ್ತೈತೆ ನೀವು ಸುಖದ್ದಾರಿ. ನೀನೇನಾರು ಕಲ್ಪಿಸ್ಕೊಂಡ್ರೆ ನೀನೇ ಎಲ್ಲ ಮಾಡೋದು. ನೀವು ಏನು ಅನಾತ್ಮ ಚಿಂತನೆ ಎಲ್ಲ ಕೈ ಬಿಟ್ಟಾಗ ನಮಗಿದು ಅನುಭವ ಬರ್ತೈತಿ ನೋಡ್ರಿ. ಆರಾಧನೆ ಮಾಡೋದ್ರಾಗ ಏನು ಹೊರಡಿಲ್ರಿ, ಬೇಡ್ಕೋದ್ರಾಗ ಕೇಳೋದ್ರಾಗ ಏನು. ನಿದ್ದೆ ಬಂದ ಹೊತ್ತಿನಾಗ ಎಲ್ಲಿ ದೇವ್ರು ಹೋಗೋ ನೀನಂತಿ. ಹಾಂ, ಇದ್ದು ಹೆತ್ತು ಮುಟ ಇದೆಲ್ಲ ಇರುವುದನ್ನು ನೋಡ್ರಿ. ಇದ್ದು ಹೆತ್ತಿ ಅಂದ್ರೆ ಎಲ್ಲ ನಿಮ್ಮ ದೇವರು ಜಗತ್ತು ಎಲ್ಲ ಅಡಿಗೆ ಹೋಗ್ಬಿಡ್ತು. ಎಲ್ಲ ಮನುಷ್ಯನೊಳಗೆ ಗಟ್ಟಿ ಹಿಡ್ಕೊಂಡು ಕುಂತಾರೆ. ಅದನ್ನೆಲ್ಲ ಕೈ ಬಿಡು. ಮನಸ್ಸಿನಾಗ ಹಿಡಿದದ್ದೆಲ್ಲ ಕೈ ಬಿಟ್ಟು ಅಂದ್ರೆ ಮನಸ್ಸು ಖಾಲಿ ಆಗ್ತದೆ. ಖಾಲಿ ಮನಸ್ಸು ಮಾಡ್ಕೊಂಡಾಗ ನಿನಗೆ ಇದು ಅನುಭವ ಬರ್ತದೆ. ಏನು ತುಂಬ್ಕೊಂಡು ಕುಂತಿ, ಅದಕ್ಕೆ ನಮಗಿದು ಅನುಭವ ಬರುವಲ್ದು. ಇಲ್ಲದ ಅನಾತ್ಮ ಭಾವನೆಗಳನ್ನೆಲ್ಲ ತುಂಬ್ಕೊಂಡು ಕುಂತಿ. ತುಂಬಿದ್ದೆಲ್ಲ ಖಾಲಿ ಮಾಡಿ, ಮನಸ್ಸನ್ನು ತುಂಬಿಕೊಂಡು ಖಾಲಿ ಮಾಡೋ, ಅಲ್ಲಿ ಆತ್ಮಚಿಂತ ಮಾಡಕ್ಕೆ ಬರ್ತೈತಿ. ಆತ್ಮನ ನೆನಪು, ಆರಾಮಿನ ನೆನಪು ಮಾಡಕ್ಕೆ ಬರ್ತೈತಿ. ತುಂಬ್ಕೊಂಡದ್ದೆಲ್ಲ ಖಾಲಿ ಮಾಡಿದೆ ಅಂದ್ರೆ ನಿಜವಾಗಿ ಸುಖ ಶಾಂತಿ ಹೊಂದಬೇಕನ್ನೋ ಹಂಬಲಿದ್ರೆ ಬರ್ತೈತಿ. ಇದು ಕರೆ ಹೇಳ್ರಿ, ಯಾರಿಗೆ ಹಂಬಲೈತಿ? ಅದನ್ನು ಹೊಂದಬೇಕನ್ನುವಂಥ ಉತ್ಕಟ ಇಚ್ಛಾ, ನಿಜವಾದ ಸುಖ ಹೊಂದಬೇಕನ್ನೋ, ಜಗತ್ತಿನ ವಸ್ತುಗಳನ್ನು ಹೊಂದಬೇಕನ್ನೋದೈತಿ ನಮಗೆ, ಹೌದು. ನಿವ್ವಳ ಸುಖದ ಇಚ್ಛಾ ಯಾರಿಗೈತಿ? ವಿಷಯಗಳ ಮುಖಾಂತರ ಅದನ್ನು ಹೊಂದಬೇಕು ಅನ್ನೋದೈತಿ, ಹೌದಿಲ್ಲ?
ಎಂದಿಗೆ ಸಾಧ್ಯ ಆಗ್ಬೇಕು ಹೇಳ್ರಿ? ಮನುಷ್ಯನೊಳಗೆ ಎಲ್ಲ ಗಟ್ಟಿ ಹಿಡ್ಕೊಂಡು ಕುಂತಾನ, ಅದನ್ನೆಲ್ಲ ಕೈ ಬಿಡೋದು. ಬಿಟ್ಟಾಗ ದೊರೆಯುವಂಥ ಸುಖ ಏನಾರ ಮನಸ್ಸಿನಾಗ ಹಿಡ್ಕೊಂಡು ಕುಂತ್ರೆ ಅದು ದೊರೆಯೋದಿಲ್ಲ. ಖಾಲಿ ಮಾಡೋದನ್ನ ಮನಸ್ಸು. ಖಾಲಿ ಮನಸ್ಸಿನಾಗ ಅದ ಅವನು ಕ್ರೈಸ್ತಳೇನಲ್ಲ, ಎಂಟಿ ದೈ ಶೆಲ್ಫ್ ಆ್ಯಂಡ್ ದೈ ಶೆಲ್ಫ್ ಇಲ್ತಿ ಅಂತ. ಮನಸ್ಸನ್ನು ಖಾಲಿ ಮಾಡುವ ಅಲ್ಲಿ ನಾನಾ ಅದೇನೆ ಅಂತ. ಕ್ರೈಸ್ತ ಅಂದರೆ ಸದಾ ಆನಂದಮಯವಾಗಿರ್ತಕ್ಕಂಥ ಇರುವಿನ ಸ್ಥಿತಿ, ಕ್ರಿಯಾಸ್ತ, ಯಾವುದು ಕ್ರಿಯೆ ಇಲ್ಲದ್ದು ಅಂತ. ಅಲ್ಲಿ ನಾನಾ ಅದೇನೆ ತುಂಬಿಕೊಂಡು ಖಾಲಿ ಮಾಡೋದು ಮನಸ್ಸನ್ನಂತ. ಬೈಬಲ್ನೊಳಗೆ ಅದನ್ನು ಬಿಚ್ಚಿಡ ನಾವು ಕ್ರಿಸ್ತ. ದೇಹಾಕಾರ ವೃತ್ತಿ ಹೋಗ್ಬೇಕು ಅಂದಾಗ ಆತ್ಮಾಕಾರ ಆಕೈತಿ, ನಮ್ಮ ವೃತ್ತಿ ಆನಂದದ ಆಕಾರ ಆಕೈತಿ. ದೇವಂದ್ರೆ ಅರಿವು, ಇರುವ ಆನಂದ ಸ್ವರೂಪಕ್ಕಂತ. ಅರುಮಯವಾದ ಇರುವ ನಾನು ಅದೇನೆ ಅಂತ ನಂಬಿದನು. ನಂಬಿದರೆ ನಿನಗ ಲಾಭ, ನಂಬದಿದ್ದರೆ ನಿನಗ ಹಾನಿ. ನಿಜವಾಗಿ ಶಾಂತಿ ಪಡಿಬೇಕನ್ನೋ ಹಂಬಲ ಯಾರಲ್ಲಿ ಎಷ್ಟರ ಮಟ್ಟಿಗೆ ಐತಿ ನೋಡ್ಕೋರಿ. ನಿಜವಾಗಿ ಸುಖ ಹೊಂದಬೇಕನ್ನೋ ಎಲ್ಲವೂ ಹೋಗಲಿ ಅಂತ ಸುಖ ಶಾಂತಿಗೋಸ್ಕರವಾಗಿ ಎಲ್ಲವನ್ನ ತ್ಯಾಗ ಮಾಡ್ತಾನೆ. ತ್ಯಾಗದಿಂದ ದೊರೆಯುವಂಥ ಸುಖ ಮತ್ತೆ ಏನು ಮಾಡಿದ್ರು ನೀವು ಸಿಗೋದು? ಹಿಡ್ಕೊಂಡದ್ದೆಲ್ಲ ಕೈ ಬಿಡೋದು. ಅನ್ಯದರಿಂದ ಸುಖ ಸಿಗ್ತೈತೆ ಅನ್ನೋ ತಪ್ಪು ತಿಳುವಳಿಕೆಯನ್ನೆಲ್ಲ ತೆಗೆದಾಕದನ್ನು ವಿಚಾರದಿಂದ ಅದನ್ನೆಲ್ಲ ತ್ಯಾಗ ಮಾಡಬೇಕಾಗಿದೆ. ವಾಸನ ಮೂಹನ ಗಾಳಿ ಒಳಗಿರೋದಿಲ್ಲ, ಮನಸ್ಸಿನೊಳಗದವು. ಪ್ರಾಣದೊಳಗಿಲ್ಲವು. ಪ್ರಾಣ ನಿರೋಧ ಮಾಡೋದ್ರಿಂದ ವಾಸನ ನಾಶ ಆಗುವುದೇ ಇಲ್ಲ. ನಮಗೆ ಬೇಕಾದದ್ದಿದ್ರೆ ನೇರವಾಗಿ ವಿಚಾರ ಮಾಡ್ತಿಲ್ಲ. ನಾವು ಏನು ಹೊಂದಬೇಕಾಗೈತಿ ಅದನ್ನು ನೇರವಾಗಿ ವಿಚಾರ ಮಾಡ್ಬೇಕು ನೋಡ್ರಿ. ಮನಸ್ಸು ವಿಶೇಷ ವಾಯು ಪ್ರಧಾನ ಇರುವುದರಿಂದ ಕಾರಣ ಅದು ಮನಸ್ಸಿನ ಹರಿದಾಟ ಬಂದಾಕೈತಿ. ಆದ್ರೆ ವಾಸನ ನಾಶ ಆಗೋದಿಲ್ಲ. ಮನಸ್ಸಿನ ಅಂತೈತಿ ಹವಾ ಬಿಗಿ ಹಿಡಿದ್ರಿ, ಓಡು ಕುದುರೆ ಲಗಾಮ್ ಹಿಡಿದು ಜಗ್ಗಿದಂಗೆ ನಿಲ್ತೈತಿ ಅದು. ಅದು ಓಡ್ಬೇಕನ್ನೋ ಹುಮ್ಮಸ್ಸು ಹೋಗಿರೋದಿಲ್ಲ. ಹಂಗದೆ ಮನಸ್ಸಿನ ಹರಿದಾಟ ನಿಲ್ತೈತಿ. ಆ ಯೋಗ ಈ ಯೋಗ ಬಳಗ ಸುಳ್ಳ ಬಳಗ ಮತ್ತು ಮೊದಲನೇ ವಾಸನ ಹೋಗಿರ್ತದೆ. ಅದನ್ನು ನಿಲ್ಲಿಸೋ ಪ್ರಯತ್ನ ಮಾಡಕ್ಕೆ ಹೋಗ್ಬೇಡ. ಅದಕ್ಕೆ ವಿಚಾರ ಅದಕ್ಕೆ ಹೊಳಿತೆ ಅಂದ್ರೆ ತಾನೇ ಗಪ್ಪರಿಸ್ತದೆ. ಅದ್ರಾಗ ಸಿಗೋ ಇಂಥಲ್ಲೇ ಐತೆ ಅನ್ನೋದಕ್ಕೆ ಖಾತ್ರಿ ಆತಂದ್ರೆ ಮನಸ್ಸು ಎತ್ತು ಹೋಗೋದಿಲ್ಲ ತಗಿ. ಅಂತರಂಗದಲ್ಲಿ ಅದ್ರ ಸವಿ ಹತ್ಬೇಕಲ್ಲ. ಅದರ ಅಭ್ಯಾಸದ ಮುಖಾಂತರ ಮನಸ್ಸಿಗೆ ಅದರ ಅನುಭವ ಮಾಡಿಕೊಡ್ಬೇಕು. ನಾವು ಒಳಗೆ ಆಂತರಿಕವಾಗಿ ಅದು ಅನುಭವ ಆಗಾಕೈತೆ ಅನ್ನೋ ಆನಂದದ ಅನುಭವ ಹೊರಗೆ ಹೋಗೋದನೇ ಇಲ್ಲ. ಅದು ಮನಸ್ಸು ಹತ್ತಾಗಿನ ಹೊರಗೆ ಸಿಗ್ತೈತೆ ಅನ್ನೋ ವಾಸನ ಪೂರ್ಣ ನಾಶ ಆಗ್ಬೇಕು ನೋಡ್ರಿ. ವೈರಾಗ್ಯ ಬರಬೇಕು. ನೀನು ಅದ್ರಾಗೈತಿ ಇದ್ರಾಗೈತಿ ಅಂತ ಹೊಯ್ದಾಡ್ಕೊಂತವಾದ ಅಂತ ತೆಗ್ಗಿಗೆ ಬೀಳ್ತೀನಿ. ಹಂಗೊಮ್ಮೆ ಹಿಂಗೊಮ್ಮೆ ಮಾಡ್ಕೊಂತವಾದ ಹೆಜ್ಜೆ ಬರೋಬ್ಬರಿ ದಾರಿ ಹಿಡಿ. ನೀವು ಇದಕ್ಕೊಂದೇ ದಾರಿ, ಎಲ್ಲ ಕಾಲದವ್ರಿಗೆ ಎಲ್ಲ ವರ್ಗದವ್ರಿಗೆ ಇದು ಒಂದೇ ದಾರಿ. ಮನಸ್ಸಿನಾಗ ಇವೆಲ್ಲ ದುಃಖ ರೂಪ ಇದಾವ ಅಂತ ತಿಳಿದು ಕೈ ಬಿಡೋದು ಒಂದೇ ಇದಕ್ಕೆ ದಾರಿ. ಅನೇಕ ದಾರಿ ಇಲ್ಲ ಇದಕ್ಕೆ. ಒಂದು ಊರಿಗೆ ಹೋಗಕ್ಕೆ ಎಷ್ಟು ದಾರಿ ಇಲ್ಲರಿ ಅಂತಿರ್ತಾರೆ. ಹೌದಪ್ಪ, ಜಡಕ್ಕೆ ಊರಿಗೆ ಹೋಗಕ್ಕೆ ದಾರಿ, ಎಲ್ಲಿ ಹೋಗುವಂಗಿಲ್ಲಲ್ಲ ಬರುವಂಗಿಲ್ಲಲ್ಲ. ಯಾವುದು ಹೋಗೋದು ಬರೋದು ಇಲ್ಲಿ ಯಾಕೆ? ಯಥಾರ್ಥ ಜ್ಞಾನ ಮಾಡ್ಕೋಬೇಕು. ಇದ್ದದ್ದು ಇದಕ್ಕಿದ್ದಲ್ಲಿ ಅನುಭವ ಮಾಡ್ಕೋಬೇಕಾಗಿ. ಬುದ್ಧಿವೃತ್ತಿ ಎಲ್ಲಿಯಾದರೂ ಹರಿದು ಹೋಗಿ ಅದನ್ನು ಅನುಭವ ಮಾಡಬೇಕಾಗಿಲ್ಲ. ಶಾರೀರಿಕ ಬೌದ್ಧಿಕ ಮಾನಸಿಕ ಯಾವ ಶ್ರಮವನ್ನು ವಹಿಸೋ ಕಾರಣ ಇಲ್ಲ. ನೀವು ಹೊಟ್ಟೆ ಹೆಸರಲ್ಲಿ ಹೋಗಿ ಸೀದಾ ರೊಟ್ಟಿ ಬುಟ್ಟಿಗೆ ಹೋಗಿಲ್ಲ, ಏನು ಹಳ ತೆಗಿ ಹೋಗಿಲ್ಲ. ಸೀದಾ ಅಡುಗೆ ಮನೆಗೆ ಹೋಗಿಲ್ಲ. ಅದಾವಿಲ್ಲ ಬುಟ್ಟೆ ರೊಟ್ಟಿ ನೋಡು ಹೊಟ್ಟೆ ಹಸದಾಕ. ಮೊದಲಿದ್ವು ಉಳಪಲ್ಲಿ ಗಡಿಗೆ ಒಂದು ಕಾಯಿ ಇರ್ತಿತ್ತು, ರೊಟ್ಟಿ ಕಾಯಿ ಮಾಡಿ. ಈಗ ರೊಟ್ಟಿನೇ ಸಿಗುದಿಲ್ಲ, ಹುಡುಗಿ ಅಂತ ಕಾಲ ಐತಿ. ಎಲ್ಲರ ಮನ್ಯಾಗ ಹುಳಪಲ್ಲಿ ಗಡಿಗೆ ಹೋಗಿ ಏನೂ ಇರಲಿಲ್ಲ ಅಂದ್ರೆ ಉಳ್ಪಲ್ಲಿ ಹಾಕೊಂಡು ರೊಟ್ಟಿ ಮುರಿದು ಕಲಿಸಿ ಹೊಡೆದು ಬಿಟ್ಟಿರ್ತೀವಿ. ಗಟ್ಟಿ ಹಾಕಿದ್ದು ಮನುಷ್ಯ.
ಹೊಟ್ಟೆ ಸೀರ ರೊಟ್ಟಿ ಬಿಟ್ಟು ಹೋಗ್ಯ ಹಳ ತೆಗಿ ಹೋಗ್ಯವ ಅಂತ ನಂಗೆ ಆರಾಮ್ ಬೇಕಾತಂದ್ರೆ ನಿನ್ನೊಳಗೆ ನೀನು ನೋಡ್ಕೋದು ಏನು ನೇರವಾಗಿ ಕಣ್ಕೋಬೇಕಾಗಿತ್ತು. ಮಂತ್ರ ಮೊದಲು ನೀ ಮೊದಲು ಅಂದ್ರೆ ಮೊದಲ ಮಂತ್ರ ಇದ್ವ ಅನ್ಯನ ಭಾವ ಬರೋಕ್ಕಿಂತ ಮೊದಲು ನೀ ಆನಂದದ ಭಾವ ಮೊದಲದ ಮಂತ್ರದಿಂದ ಕಡೆ ಹೋಗು. ಮನನಾತ್ರ ಐತಿ ಮಂತ್ರ ಯಾವುದ್ರ ನೆನಪು ಮಾಡೋದ್ರಿಂದ ಮನಸ್ಸು ಇಲ್ಲದಂಗೆ ಆಕೈತಿ ಅದಕ್ಕೆ ಮಂತ್ರ ಅಂತಾರೆ. ಏನು ಯಾವಾಗಲೂ ಬ್ರಹ್ಮ ಜಿಜ್ಞಾಸಿ ಚಿಂತನೆಯಲ್ಲಿ ಇದ್ಕೊಂಡ್ರೆ ಇದು ಅನುಭವ ಬರ್ತೈತಿ. ಏನು ಅದನ್ನು ಬಿಟ್ಟುಕೊಟ್ಟು ಹೊರಮುಖ ಹೊತ್ತಿಗೆ ಇದು ಅನುಭವ ಕೊಡೋದು ಹೊರಗೆ ಅದನ್ನು ಮಾಡೀನಿ ಇದನ್ನು ಮಾಡೀನಿ. ಹಾಂ ರಂಜನಾಕ್ ಬಿದ್ದರೆ ಇದು ಹತ್ತದ ನೋಡ್ರಿ. ಬಹಿರ್ಮುಖ ವೃತ್ತಿ ಒಳಗೆ ಅದ ರಂಜನ, ಅಂತರ್ಮುಖ ವೃತ್ತಿ ಒಳಗೆ ಯಾವ ರಂಜನೂ ಇಲ್ಲ, ನಿರಂಜನ ಸ್ಥಿತಿ. ಬಹಿರ್ಮುಖ ವೃತ್ತಿ ಬಿತ್ತು ಅಂದ್ರೆ ಕೆಲಸ ಆಗೋದಿಲ್ಲ. ಅಂತರ್ಮುಖಿ ಆಗ್ಬೇಕು ನೋಡಿ. ಅಂತಃಕರಣ ಸ್ವಚ್ಛ ಮಾಡ್ಕೋಬೇಕಾತಂದ್ರೆ ಇನ್ನೊಬ್ರಿಗೆ ಹಿತ ಮಾಡಕ್ಕೆ ಕಲೀನಿ. ಎಷ್ಟೆಷ್ಟು ಇನ್ನೊಬ್ರಿಗೆ ಹಿತ ಮಾಡ್ತೀವಿ ಅಷ್ಟು ನಿನಗೆ ಹಿತ ಅದ ನೋಡಿ. ಏನು ಸೇವೆ ಅಂದ್ರೆ ಇದಕ್ಕೆ ಅಂತಾರೆ, ಸೇವಾ ಕಾರ್ಯದಲ್ಲಿ ತೊಡಗು. ಸೇವೆ ಸತ್ಕರ್ಮಗಳಿಲ್ಲದವನಿಗೆ ಎತ್ತನದ ಮುಕ್ತಿ ಅಂತ. ಇನ್ನೊಬ್ಬರಿಗೆ ಉಪಕಾರ ಮಾಡೋದ ಸೇವಾ. ಒಳ್ಳೆಯ ಅವ್ರಿಗೆ ಹಿತ ಆಗುವಂಥ ಕರ್ಮಗಳನ್ನು ನಾವು ಮಾಡೋದು ಶರೀರದಿಂದ, ವಾಣಿಯಿಂದ, ಮನಸ್ಸಿನಿಂದ. ಇದರಿಂದ ಅಂತಃಕರಣ ಪರಿಶುದ್ಧಿ ಆಗ್ತದೆ. ಏನು ನಮ್ಮ ಕೆಲಸದಾಗ ನಾವು ನಿರಂತರ ತೊಡಗಿದಾಗ ಎರಡನೇದವ್ರು ಗುಣದೋಷ ನೋಡೋರು ಸುಪ್ರಂಗ ಬರೋದಿಲ್ಲ. ಇನ್ನೊಬ್ಬರು ಸುದ್ದಿನೇ ಬರೋಂಗಿಲ್ಲ. ನಮ್ಮ ಸುದ್ದಿಯಾಗ ನಮ್ಮ ನೆನಪಿನ್ಯಾಗ ನಾವು ಇರಾಕತ್ತಿದ್ವಿ ಅಂದ್ರೆ ಅದು ಅನ್ಯದ ಅದನ್ನು ಬಿಟ್ಟು ಕೊಲೆ ಅನ್ಯದ್ರ ನೆನಪು ಮಾಡಿ ಬರ್ತೈತಿ. ಅದು ಇನ್ನೊಬ್ರು ಅವ್ರು ಹಂಗದಾರ ಇವ್ರು ಹಿಂಗದಾರ ಅಂತ ಖಾಲಿ ಮನಸ್ಸಿನ ಹೌದಿಲ್ಲ. ಪುರುಷೋತ್ತಿಲ್ದ ಆತ್ಮಚಿಂತನದಾಗ ಅಭ್ಯಾಸ ತೊಡಿದಾಗ ಇನ್ನೊಬ್ರು ಗುಣದೋಷ ನೋಡೋ ಪ್ರಸಂಗನ ಬರೋದು ನಿನಗೆ. ಅದು ಖಾಲಿ ಕುಂತೆ ಅಂದ್ರೆ ಇಲ್ಲದಲ್ಲಿ ಗದ್ದಲ ಎಬ್ಬಿಸ್ತಾನೆ ನೋಡು. ಗುಡಿ ಕಟ್ಟಿ ಕುಂತನೆ, ಅಗಸಿ ಕುಂತನೆ, ಖಾಲಿ ಕುಂತೆ ಅಂದ್ರೆ ಅವಾಗ ಲೇಜಿ ಮನಸ್ಸು ಅಂತ ಆಲಸಿ ಮನಸ್ಸು ದೇವಿನ ಕಾರ್ಖಾನೆ. ಚಲೋದು ವಿಚಾರನ ಬರೋದಿಲ್ಲ ಅವಾಗ. ಉದ್ಯೋಗ ಇಲ್ಲದ್ದು ಊರು ಕೆಡಿಸಿತ್ತಂದು. ಊರಂದ್ರೆ ಇಂದ್ರಿಯಗಳ ಬರೇ ಅದ ಹೆಸನ ಮತ್ತೊಂದಿಲ್ಲ. ಆ ಇಂದ್ರಿಯಗಳ ಹೆಸನದಾಗ ಇರ್ತೈತೆ ಅದು ಮತ್ತೊಂದು ಏನು ಅದರಾಗ ಅಂದಿನ ಜೀವನ ಆಯುಷ್ಯದ ವೇಳೆಯನ್ನು ಕಳ್ಕೊಂಡಿಲ್ಲ. ಈ ಉದ್ಯೋಗ ಆತ್ಮಚಿಂತನದ ಉದ್ಯೋಗ ಬಿಟ್ಟು ಅಂದ್ರೆ ಎಲ್ಲ ಇಂದ್ರಿಯಗಳೆಲ್ಲ ಇವಾಗಬೇಕು. ಚಟಾದಿನ ಕೊಂಡ್ಕೊಂಡಿರ್ತೀವಿ. ಈ ಪುರುಷೋತ್ತಿಲ್ಲದ ಆತ್ಮಚಿಂತನದ ಅಭ್ಯಾಸ ತೊಡಗಿದಂದ್ರೆ ಯಾವ ಚಟದಿ ಅದಿನೂ ಆಗುದಿಲ್ಲ. ಏನು ಖಾಲಿ ಕುಂತಿ ಅಂದ್ರೆ ಚಾಲು ಆಯ್ತು ನೋಡಿ. ಇಲ್ಲದಲ್ಲಿ ಚಟಾದಿ ಗಂಟು ಬೀಳ್ತಾವೆ. ಏನು ಉದ್ಯೋಗ ಇದ್ದಾಗ ಎಲ್ಲಿ ಅಡ್ಕ್ಯಾಕ ಹೋಗಿ ಪುರ್ಸೊತ್ತಿಲ್ಲ ಬಿಡೋ ನಿನ್ನ ಮರ ಎಲ್ಲಿ ನಾವು ಅಂತ ಅನ್ನೋದಿಲ್ಲ. ಎಲ್ಲಿ ಪುರ್ಸೊತ್ತಿಲ್ಲ ನಮಗೆ ಎಲ್ಲಿ ಇದು ಮಾಡೋದು. ಖಾಲಿ ಕುಂತಾಗ ಅದಂತ ಇದಂತ ಬರೇ ಅದನ್ನು ತಿನ್ಬೇಕು ಇದನ್ನು ತಿನ್ಬೇಕು ಬರೇ ಇದೇ ಹೆಸನ ಆಗ್ತೈತಿ. ನಮ್ಮ ಮನಸ್ಸು ಆತ್ಮನಲ್ಲಿ ನೆಲೆಯಾಗಿ ನಿಂತರೆ ಮನಸ್ಸಿನ ಇದೆಲ್ಲ ದುಃಖ ಎಲ್ಲ ಹೋಗಿಬಿಡ್ತೈತೆ ನೋಡ್ರಿ. ವಿಷಯದಲ್ಲಿ ಯಾವ ವಿಷಯದಲ್ಲಿ ಮನಸ್ಸು ನಿಂತರೂ ಸಮಾಧಾನ ಶಾಂತಿ ಸಿಗೋದಿಲ್ಲ. ಎಚ್ಚರಿಕೆಯೊಳಗಿದ್ದಾಗ ನೀನ್ಯಾರು ನೀನಲ್ಲದ್ದು ಯಾವುದು ಅನ್ನೋದನ್ನು ಗಟ್ಟಿ ಮಾಡಿಕೊಂಡು ನೀನಲ್ಲದನ್ನೆಲ್ಲ ಕೈಬಿಟ್ಟು ನೀನಾಗಿ ಬಿಡ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಅದೇ ಅಹಂಕಾರ. ನೀನಲ್ಲದ್ದದ ನಾನು ಅಂತೆಲ್ಲ ನೀನಲ್ಲದಕ್ಕೆ ಅದು ಅಹಂಕಾರ. ಅದನ್ನು ಎಳೆಯೋದು. ಅಹಂಕಾರದ ಅಳದು ಹೋತು ಅಂದ್ರೆ ಆತ್ಮ ಒಂದೇ ಉಳಿತದೆ. ಏನು ದುಃಖ ಪಡೋ ಪ್ರಸಂಗನ ಬರೋದಿಲ್ಲ. ನಿದ್ದೆ ಬಂದ ಹೊರಗಿನ ಕೆಲಸದಾಗ ಯಾಕೆ ತೊಡಗ್ತಾನೆ? ಹಾಂ ನೋಡಪ್ಪ ಮುಂಜಾನೆ ನೋಡೋಣ ಬ್ಯಾಡ ಸರಿ ಇದು ಅಂತ ಉತ್ಕಟ ಇಚ್ಛಾ ಬೇಕು ನೋಡ್ರಿ. ಉತ್ಕಟ ಇಚ್ಛಾ ಇಲ್ಲದ ಹೊರತು ಕೆಲಸ ಆಗೋದಿಲ್ಲ. ಜೀವನ ಪರ್ಯಂತರ ಎದಕ್ಕೆ ಮಹತ್ವ ಕೊಟ್ಕೊಂಡು ನೀನು ಮುಖ್ಯವಾಗಿ ಇಟ್ಕೊಂಡೆ
ಅದ ಚಿಂತನದೊಳಗೆ ಕಾಲು ಕಳಿತಿ ಅಂತ್ಯ ಕಾಲಕ್ಕೂ ಅದ ಬಂದ್ಬಿಡ್ತದೆ. ಅಂತ್ಯಮತಿ ಸಾಗತಿ ಅಂತ ಅದು ಶರೀರ ಬಿಡು ಮುಂದೆ ಅದ ಬಂದ್ಬಿಡ್ತದೆ, ನೆನಪಿಗೆ ಬಂದ್ಬಿಡ್ತದೆ. ಈ ಅಭ್ಯಾಸ ನಿನಗಿತ್ತಂದ್ರೆ ಇದು ಅಂತ್ಯಕಾಲಕ್ಕೆ ಇದು ಬರ್ಬೇಕು ನೀನು. ನಿನ್ನ ಈ ನಿಜವಾದ ಇರುವಿನ ನೆನಪು ಏನು ನೆನಪು ಮಾಡ್ತೀಯ ಅದು ಮುಂದುವರಿತೈತಿ ನೋಡಿ. ಭೋಗ ವಾಸನೆಗಳ ನಾಶ ಆಗದ ಹೊರತು ವೃತ್ತಿ ಅಂತರ್ಮುಖಿ ಆಗ್ಲಿಕ್ಕೆ ಆಗೋದನಿಲ್ಲ. ಏನು ಅದಕ್ಕೆ ಭೋಗ ವಾಸನೆಗಳು ಎಲ್ಲಿ ತನಕ ಇರ್ತಾವೆ ಅಲ್ಲಿ ತನಕ ಹೊರಮುಖ ಇರೋದು ನೋಡಿ. ಒಳಗೆ ಸರಿಬೇಕಂದ್ರೆ ವಾಸನ ಪೂರ್ಣ ನಾಶ ಮಾಡ್ಕೊಂಡಾಗ ಅಂತರ್ಮುಖಿಯಾಗಿ ಇದನ್ನು ಕಂಡುಕೊಳ್ಳಿಕ್ಕೆ ಬರ್ತದೆ. ಅಂತರ್ಮುಖ ವೃತ್ತಿಗೆ ಇದು ಅನುಭವಕ್ಕೆ ಬರ್ತೈತೆ ಹೊರತು ಬಹಿರ್ಮುಖ ವೃತ್ತಿಗೆ ಇದು ಅನುಭವಕ್ಕೆ ಬರೋದಿಲ್ಲ. ಏನು ನಾವು ಅದಕ್ಕೆ ಮಹತ್ವ ಕೊಟ್ಕೊಂಡು ಕುಂತೀವಿ. ಬಹಿರ್ಮುಖ ವೃತ್ತಿಗೆ ಇಂದ್ರಿಯಗಳಿಗೆ ಗೋಚರ ಆಗೋದು, ಮನುಷ್ಯಗೆ ಗೋಚರ ಆಗೋದು, ವ್ಯವಹಾರಕ್ಕೆ ಮಹತ್ವ ಕೊಡ್ಕೊಂತೀವಿ. ಅದು ನಾಶ ಆಕೈತಿ, ಅದು ಅನೀತಿ ಐತಿ, ಅದು ದುಃಖ ಕೊಡ್ತೈತಿ ಅನ್ನೋದು ಹೊಳಿಬಲ್ಲ ನಮ್ಗೆ. ಏನು ವಿವೇಕ ಅಂತ ಸಣ್ಣ ಬೆರೆಸಿ ನೋಡು. ಬಹಿರ್ಮುಖ ವೃತ್ತಿ ಎಲ್ಲ ಬಂದಾಗಿ ಅಂತರ್ಮುಖಿ ಆದಾಗ ಪ್ರತಿಯೊಬ್ಬರಿಗೆ ಇದು ಅನುಭವ ಬರ್ತೈತೆ. ಮನೋವ್ಯಾಪಾರಗಳನ್ನು ಅಳೆದಾಗನ ಸಾಧಕನಿಗೆ ಅನಾಥನಾದಗಳು ಸೂಕ್ಷ್ಮ ಶರೀರಗಳು ಕಾಣಿಸ್ತಾವೆ. ಮುಂದುವರೆದ ಸಾಧಕನಿಗೆ ಯಾವ ಸಾಧು ಸನ್ಯಾಸಿಗಳಿಗೆ ಕಾಣಿಸ್ತಾವೆ ಹೇಳ್ರಿ? ಕೇಳಾಕ ಕಲ್ತ ಇದು ವ್ಯಾಪಾರ ಬಂದ್ ಮಾಡೋಣಾಗವಲ್ದಲ್ಲ. ಅದು ಮನೋ ವ್ಯಾಪಾರ ಇಂದ್ರಿಯಗಳ ವ್ಯಾಪಾರ ಅಳೆದಾಗ ಅವ ಮುಂದುವರೆದ ಸಾಧಕ ಅವನು ಬಂದ್ ಮಾಡ್ತಾನೆ. ಮನೋ ವ್ಯಾಪಾರ ಇಂದ್ರಿಯಗಳ ವ್ಯಾಪಾರ ಬಂದ್ ಮಾಡಿದಾಗ ಅವು ಎಲ್ಲ ಸೂಕ್ಷ್ಮ ಶರೀರಗಳು ಕಾಣಿಸ್ತಾವ. ಅವಾಗ ನಮ್ಮ ಸಾಧನ ಬರೋಬ್ಬರಿ ನಡೆದೈತೆ ಅಂತ ತಿಳ್ಕೊಬೇಕು ನೀನು. ಇಲ್ಲಾಂದ್ರೆ ನಿಕ್ಕಿ ಅವು ತೋರಬೇಕು ನೀನು, ಅದನ್ನು ದಾಟೇ ಹೋಗ್ಬೇಕು ನೀ. ಅವಾಗ ಹೆದರ್ಕೊಂಡು ಕುಂತಿರೋ ಕೆಲಸ ಹೋಗಿ ನನಗೆ. ಅಯ್ಯೋ ಅಪ್ಪ ಅಯ್ಯೋ ಕರ್ಗ ಕಾಂತಿ ಬಿಡು, ಅದಕ್ಕೆ ಕರ್ಗ ಆಗ್ಬೇಕು ನೋಡಂತಿದ್ರು ರಜ. ಅದಕ್ಕೆ ಹೇಡಿಗಳಿಗೆ ಕೆಲಸಗಳು ನ ಯಮಾತ್ಮ ಬಲ ಈ ನಶ್ಯಲಕ್ಕ. ಧ್ಯಾನ ಕುಂತಾಗ ಮುಂದುವರಿದ ಅಭ್ಯಾಸ ನಿನಗೆ ಮನೋನಿಗ್ರಹ ಇಂದ್ರಿಯ ನಿಗ್ರಹ ಮಾಡ್ಕೊಂಡು ಅಭ್ಯಾಸ ಮುಂದುವರೆದಾಗ ತೋರ್ತಾವೆ. ಎದುರಿಗೆ ಒಂದು ಬ್ರಹ್ಮ ರಾಕ್ಷಸ ಬಂದು ಕುಂತಂದ್ರೆ ಏನು ಓಡಾಕೈತಿ, ಎದುರು ಹಿರ್ಕೊಟ್ಟು ಓಡಾಕೋತೀನಿ. ಕದ ಹಾಕ್ಕೊಂಡು ಎದುರಿಗೆ ಬಂದು ಕುಂತಂದ್ರೆ ಏನು ಮಾಡೋ ಅಂತಿದ್ರು. ಒಂದು ಚಲೋ ಕೆಂಗುಡುವಂಥ ಹುಡುಗಿ ಬಂದ್ರೆ ಏನು ಮಾಡ್ತೀವಿ ಅಂತಿದ್ರು. ಚಲೋ ಅವಾಗ ಏನು ಜೋಲು ಸೋರಿಸ್ತೀನಿ ಹೋಗಿ, ಹೌದಿಲ್ಲ? ಅಂಥವೆಲ್ಲ ಬರ್ತಿರ್ತಾವೆ ವಿಲೋಭನೆಗಳು. ನಿನ್ನ ಸಾಧನದ ನಿಷ್ಠೆಯನ್ನು ಪರೀಕ್ಷೆ ಮಾಡೋಕೆ ಅವು ನಿಕ್ಕಿ ಬಂದೈತಿ. ಅವು ವಿಲೋಭನೆಗಳಿಗೆ ಒಳಗಾದೆ ಅಂದ್ರೆ ನಿನ್ನ ಯೋಗ ಭ್ರಷ್ಟ ಆದಿನಿ. ಮತ್ತು ಅನ್ಯತಕ್ಕ ವಾದಿನಿ. ಮತ್ತೆ ಅಲ್ಲಿಂದ ಚಾಲು ಆತ. ಬಂದು ಮ್ಯಾಗ ಮತ್ತೆ ತೆಳಗೆ ಬಿತ್ತಲೆ ಇದು. ಅದು ಎಂಥ ಸಾಧನ ಮಾಡಿ ಇಲ್ಲಿ ಮಠ ಬಂದು ಹೋತ್ರಿ, ಇದು ಮತ್ತೆ ತೆಳಗೆ ಬಿತ್ತು, ಹಸಿಗೆ ಬಿತ್ತು ಮತ್ತೆ. ಯಾಕವು ಮತ್ತೆ ವಿಚಾರ ಇಲ್ಲದಕ್ಕೆ ಬರೀ ಅದರಾಗ ಸುಖ ಬುದ್ಧಿ ಇಟ್ಟ ಅವ ವಿಚಾರ ಇಲ್ಲದವ್ರಿಗೆ ಮತ್ತೆ ತಲೆ ಕೆಟ್ಟು ಹುಚ್ಚಿಡದ ಅಡ್ಡಾಡ್ತವ್ರು. ಏನು ಆ ಥರಲ್ಲ ಪಂಚಮ್ಯಾಗ ಮಾಡ್ತಾರೆ ಮಿಂಡ್ರಗನಿ ಅಂತ ಮಾಡೋದಲ್ಲ. ಕಡಿ ತನಕ ಹೋಗಿ ಅಲ್ಲಿ ಹೋಗಿ ತುದಿಗೆ ಹತ್ತು ಪಾರ್ವರೆಗೆ ಪಟಕ್ನ ಬಾಳ್ಬಿಡ್ತಾವ ಅಲ್ಲಿ. ಅದಕ್ಕೆ ಕೋಟಿಗೊಬ್ಬವ ಪೂರ್ಣ ಸ್ಥಿತಿಯನ್ನು ಹೊಂದವ. ಏನು ಎಲ್ಲ ಭಾಳ ಸಾಧನ ಮಾಡ್ಬೇಕಾಗೈತಿ ಅಭ್ಯಾಸದಕ್ಕೆ. ಇದನ್ನು ನಾವು ಮೀರಿ ನಿಲ್ಲಬೇಕಂತಂದ್ರೆ ಎಲ್ಲವನ್ನು ಮೀರಿ. ಏನು ಮೊದಲ ಅಭ್ಯಾಸ ಕೂಡೋ ಕ್ರಮ ಮಾಡ್ರಿ ನೀವು. ಎಷ್ಟು ಮಂದಿ ಕೊಡ್ತೀರಿ ಧ್ಯಾನ ಕೂಡೋರು? ಎಷ್ಟು ಮಂದಿ ಇದ್ರಿ ಹೇಳಿ? ಹೇಳಿದ್ದ ನೆನಪು ಮಾಡ್ಕೊತ
ಒಂಥರ ಇದು ಅನುಭವ ಬರ್ತೈತಿ. ಕೇಳಿದ್ದ ನೆನಪಿಟ್ಕೊಂಡಾಗ ಮನನ ಮಾಡಕ್ಕೆ ಬರ್ತೈತಿ, ಕುಂಡ್ರಾಕ್ ಬರ್ತೈತಿ. ಕೇಳಿದ್ದ ಸರಿಯಾಗಿ ನೆನಪಿಟ್ಕೊಳ್ಳಿಲ್ಲ ಅಂದ್ರೆ ಏನು ನೆನಪು ಮಾಡವ್ ನೀನು? ಏನು ಹೇಳಿದ್ರೆ ಅವರು? ಅದನ್ನ ನೆನಪ ಉಳ್ದಿಲ್ಲ ಬಿಡ್ರಿ ನಮಗಂತ ಹೆಂಗೆ ಕೊಂಡ್ರು ಧ್ಯಾನಕ್ಕೆ? ನೀನು ನೆನಪಿಟ್ಕೊಂಡಾಗ ಕೂಡ ಬರ್ತೈತಿ ನೀನು ಯಾರು, ನಿನ್ನ ನಿಜ ಸ್ವರೂಪ ಏನು ಅಂತ ಅನುಭವಗಳ ಮುಖಾಂತರ ಅದನ್ನು ಚೆಂದಾಗಿ ಕೇಳಿದ್ದ ನೆನಪಿಟ್ಕೊಂಡಾಗ ಮನನ ಮಾಡಕ್ಕೆ ಬರ್ತೈತಿ. ಮನನದ ಅವಧಿ ದೀರ್ಘ ಆದಂಗೆ ನಿಧಿಧ್ಯಾಸನ ಅದು ಗಟ್ಟಿ ಆಕೈತಿ. ನಿಧಿಧ್ಯಾಸನ ಗಟ್ಟಿ ಆದಾಗ ನಿನಗೆ ಅದು ಬುದ್ಧಿ ವಿಷಮದ್ದೆಲ್ಲ ಕೈಬಿಟ್ಟು ಸಮಸ್ಥಿತಿ ಒಳಗೆ ಅನುಭವ ಉಳಿತೈತಿ. ಅವಾಗ ನಿನಗೆ ಅನುಭವ ಬರ್ತೈತಿ ಸಮಾಧಿ ಸ್ಥಿತಿ. ಬುದ್ಧಿ ವಿಷಮದ್ದೆಲ್ಲ ಕೈಬಿಟ್ಟು ಸಮಸ್ಥಿತಿ ಒಳಗೆ ನೆಲೆಯಾಗಿ ನಿತ್ಯ ಅಂದರೆ ಪ್ರತಿಯೊಬ್ಬರಿಗೆ ಇದು ಅನುಭವ ಬರ್ತೈತಿ. ಅಷ್ಟು ಸರಳ ಇಲ್ಲ ಮಾತಾಡಿದಷ್ಟೇ. ನಿಲ್ಬೇಕಲ್ಲ, ಎಲ್ಲ ಮೊದಲಿನ ಚಾಳಿ ಬಿಟ್ಟೆಲ್ಲ ಸಮಭಾವದೊಳಗೆ ನಿಲ್ಬೇಕಲ್ಲ. ವಿಷಮದಾಗ ಓಡಾಡ್ತೈತಿ ಮನಸ್ಸು. ವಿಷಮ ವ್ಯವಹಾರದಾಗ ತೊಡಗಿ ಎಲ್ಲ ಬುದ್ಧಿ ತನ್ನ ಸಮತ್ವವನ್ನು ಕಳ್ಕೊಂಡ್ಬಿಟ್ಟೈತಿ. ಸಮಾಧಾನ ಶಾಂತಿ ಇಲ್ದಂಗೆ. ವಾಸನ ಭೋಗ ವಾಸನೆಗಳೇ ನಾಶ ಆದಾಗ ಸಮತ್ವದ ಅನುಭವ ಆಕೈತಿ ನೋಡ್ರಿ. ನೀ ಯಾವ ಬೇಕಾದ ಆಸನ ಮ್ಯಾಗ ಕೂತಿದ್ದನ್ನ ಅಭ್ಯಾಸ ಮಾಡ್ಬೋದು. ಭಾಳತನ ಕೂಡ್ಲಿಕ್ಕೆ ಯಾವ ಆಸನ ನಿನಗೆ ಸುಖಕರ ಅನಿಸ್ತೈತಿ ಆ ಆಸನ ಮ್ಯಾಗ ಕೂಡ್ಬೋದು ನೀವು. ಸುಖಾಸನ ಅಂದ್ರೆ ಅದಕ್ಕೆ ಸ್ಥಿರವಾಗಿ ಕೂಡ್ಲಿಕ್ಕೆ ಯಾವುದು ನಿನಗೆ ಅನುಕೂಲ ಆಕೈತಿ ಅದು ಸುಖಾಸನ ಅಂತ. ಸ್ಥಿರಂ ಸುಖಾಸನಂ ಅಂತ. ಯಾವ ಆಸನದ ಮ್ಯಾಗ ನಿನಗೆ ಭಾಳತನ ಕುಂಡ್ರಲಿಕ್ಕೆ ಅನುಕೂಲ ಆ ಆಸನ ಮ್ಯಾಗ ಕುಂತ್ಕೊಂಡು ಧ್ಯಾನ ಮಾಡ್ಬೋದು. ನಾ ಅವ್ರು ಮಾಡ್ತಾನೆ ಅದನ್ನ ಮಾಡೋದು ನಿನಗೆ ಅದು ಇದಾಗಲಿಲ್ಲ ಬಿಟ್ಟು ಬಿಡೋದನ್ನ. ನಿನಗೆ ಅನುಕೂಲ ಆಗುವ ಆಸನದಾಗ ಕುಂತು ನೀವು ಮಾಡಿದ್ದೀನಿ. ಆಸನದ ನಿರ್ಬಂಧ ಇಲ್ಲ ಇದಕ್ಕೆ. ಬೇರೆ ಅದನ್ನ ಮಾಡಿದ್ರೆ ಹಂಗೆ ಮಾಡಿದ್ರೆ ಆಕೈತೆ ಅಂತ ಏನಿಲ್ಲ. ಹಂಗೇನು ಯಾಕ್ರಿ ಒಂದು ಆಸನ ಮ್ಯಾಗ ಅಂಥದ್ರಾಗ ಕಾಪಿ ಎಲ್ಲ ಒಂದು ಆಸನ ಮ್ಯಾಗ ಇರ್ತೈತಿ. ಅದಕ್ಕೂ ಜ್ಞಾನ ಆಗ್ಬೇಕಾಯ್ತು. ಅದು ವಾಸನ ಒಂದ ನಮೂನಿ ಇರ್ತೈತಿಲ್ಲ ಕಾಪಿಗೆ. ಹಂಗೆ ಕುಂಡಿರ್ಬೇಕ್ರಿ ಅಂತ ಹೇಳಿದ್ರೆ ಅದು ಆಸನ ಮ್ಯಾಗ ಅದಕ್ಕೆ ಒಂದು ಆಸನ ಅದಕ್ಕೆ ನಡೀತಿಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ನಮೂನಿ ಆಸನ. ನಿನಗೆ ಯಾವ ಭಾಳತನ ಕೂಡಲಿಕ್ಕೆ ಆರಾಮ ಮತ್ತೆ ಬರೀ ಅದನ್ನ ನೆನಪಾಗಬಾರ್ದು ನಿನಗೆ. ಅದು ಚೊಟ ಹೊಡ್ಯಾಕೈತೆ ಅಂದ್ರೆ ಶರೀರ ಕಡೆ ಎಲ್ಲ ಹೌದಿಲ್ಲ? ಏನಪ್ಪ ಇದನ್ನು ಯಾವಾಗ ಬಿಡ್ತಾನೋ ಏನು ಕೈ ಕಾಲು ಕೀಳುವಂಗಿಲ್ಲ ಬಿಡುವಂಗಿಲ್ಲ. ಅದು ಬರ್ಬಾರ್ದು. ಭಾವ ಬರ್ಬಾರ್ದು. ಆತ್ಮಭಾವದಲ್ಲಿ ಇರಾಕ ವಡ್ಡಿ ಹಾಕವು. ಅದಕ್ಕೆ ಅದ್ರ ಕಡೆ ಲಕ್ ಕೊಡಕ್ಕೆ ಹೋಗ್ಬೇಡ. ಯಾವಾಗಲೂ ಇರುವಿನ ಲಕ್ ಕೊಡು. ನೀ ಬಾಳೆದ ಚಿಂತನೆ ಮಾಡಕ್ಕೆ ಯಾವ ಆಸನ ಹಾಕ್ತೀಯ? ಯಾಕ್ರಿ ಬಾಳೆ ಚಿಂತನೆ ಮಾಡ್ತೀಯಲ್ಲ? ದಾರಿ ಹಿಡಿದು ಹೋಗ್ತೇವೆ ನೆನಪು ಮಾಡ ಬಾಳೆ ಚಿಂತೆ ಮಾಡ್ದು ಅಲ್ಲಿ ನಡಿಗೆನ ಆಸನ ಹೌದಿಲ್ಲ? ಅಲ್ಲಿ ನಡುಕ ಅದೇ ಆಸನ ಇರ್ತದೆ ನಿನಗೆ. ಎಲ್ಲಿಯಾಗ ಯಾರು ಕುಂತಾಗ ತಡಿಪ ಆಸನ ಹಾಕಿ ಬಾಳೆ ಚಿಂತೆ ಮಾಡೋಣ ಅಂತೀಯ? ಇಲ್ಲ, ಹೌದಿಲ್ಲ? ಅದಕ್ಕೆ ಆಸನದ ನಿರ್ಬಂಧ ಇಲ್ಲ. ಅದಕ್ಕೆ ಅದ್ರ ಅಭಿಮಾನ ಹುಡ್ತೈತಿ ನಿನಗೆ. ಮತ್ತೆ ನಾ ಹಿಂಗೆ ಮಾಡತ್ತೀನಿ ನೋಡಂತ ಮಂದಿಗೆ ತೋರಿಸ್ಕೊತ ಕುಂದಿರ್ತೀನಿ ನಾನು. ಅದ್ರಲ್ಲಿ ಇಂಥದ್ದು ಮಾಡ್ಬೇಕು ಹಿಂಗೆ ಮಾಡ್ಬೇಕು. ಮೊದಲ ಅಭ್ಯಾಸ ಕೊಡ್ರಿ, ರೂಢಿ ಮಾಡ್ಕೊಡ್ರಿ. ಯಾವ ಬೇಕಾದ ಆಸನ ಮ್ಯಾಗ ಕೂತು ಅಭ್ಯಾಸ ಮಾಡ್ಬೋದು ನೀವು. ನಾದ ಬ್ರಹ್ಮ ಅಲ್ಲ, ನಾದಾತೀತದ. ಅದು ನಾದ ಬ್ರಹ್ಮ ಅಂತಾರೆ. ನಾದ ಬ್ರಹ್ಮ ಅಲ್ಲ, ಅದೊಂದು ಇಂದ್ರಿಯ ಚಟಾನ. ಹೌದಿಲ್ಲ? ಬೇಸರ ಆಕೈತಿಲ್ಲ ಕೇಳಿ ಬೇಕಾದಂಥ ರಿಕಾರ್ಡ್ ಐತಪ್ಪ, ಗಾಯನ ಐತೆ ಅಂದ್ರೆ ಬೇಸರ ಆಕೈತಿ. ಕ್ಲಾಸಿಕಲ್ ರಿಕಾರ್ಡ್ ಐತಪ್ಪ, ಇದು ಭಾಳ ಚಲೋ ಐತೆ ಅಂದ್ರೆ ಎಲ್ಲ ಬೇಸರ. ಒಟ್ಟಾರೆ ನಿಮ್ಮ ಇರುವಿನ ಕಡೆ ಲಕ್ಷ್ಯ ಹೋದರ್ತೀತಿ ನೋಡ್ರಿ. ಆತ್ಮ ಅಂದ್ರೆ ಸುಖರೂಪವಾದಂಥ ಇರುವು. ಎಲ್ಲರಿಗೆ ಅದು ಬೇಕಾಗೈತಿ. ಅದ್ರ ಕಡೆ ಲಕ್ಷ್ಯ ಕೊಟ್ಟಾಗ ಅದು ಅನುಭವ ಬರ್ತೈತಿ. ಸಾಮಾನು ಕಡೆ ಲಕ್ಷ್ಯ ಕೊಟ್ಟಾಗ ಸುಖ ಹೆಂಗೆ ಅನುಭವ ಬರ್ತೈತಿ? ಸಾಮಾನು ಇರ್ತೈತಿ.
ಸಾಮಾನು ಸುಖ ಅಲ್ಲ, ಸುಖ ಸಾಮಾನು ಅಲ್ಲ. ಸಾಮಾನು ಹಿಡ್ಕೊಂಡು ಕೂತ್ರೆ ಸಮಾಧಾನ ಶಾಂತಿ ಇರ್ತೈತೆ ನಿನಗೆ? ಕೆಟ್ಟು ಹೋಗು ಸಾಮಾನು ಅವೆಲ್ಲ. ಏನು ಬಿಡವನ ಸಾಮಾನು ಮ್ಯಾಗಿನ ಆಸಕ್ತಿ ತೆಗೆದಾಕ. ಅಂದಾಗ ನಿನ್ನಲ್ಲಿ ಇದ್ದದ್ದು ನಿನಗೆ ಅನುಭವ ಗೊತ್ತೈತಿ. ಸಾಮಾನು ಬೇಕಂದ್ರೆ ಸಮಾಧಾನ ಕಳ್ಕೊತೀನಿ. ಏನು ಆರಾಮ್ ಬೇಕಾಗಿತ್ತಂದ್ರೆ ಇವನು ಸಾಮಾನು ಕಳ್ಕೊತೀನಿ. ಬಿಡು ಇವನ್ನೆಲ್ಲ, ಜಗತ್ತಿನ ಮ್ಯಾಗಿನ ಆಸಕ್ತಿಯನ್ನು ಕೈ ಬಿಡಬೇಕು. ಜಗತ್ತು ಬೇಕಂದ್ರೆ ಆರಾಮಿಲ್ಲ, ಆರಾಮ್ ಬೇಕಂದ್ರೆ ಜಗತ್ತಿಲ್ಲ. ಏನು ಅದಕ್ಕೆ ಅವ ಆರಾಮಿರ್ಬೇಕನ್ನ ನಾವು ಮರಿ ಇದನ್ನೆಲ್ಲ. ಜಗತ್ತು ಮರಿತಾ, ಜಗತ್ತಿನ ಸುಖವನ್ನು ಮರಿತಾ ಯೋಗಿ ಆದ ಅಂತ. ಜಗ ವಿಸರ್ಲಿ, ಸುಖ ವಿಸರ್ಲಿ, ಯೋಗಿ ನಾವನಲ್ಲಿ ಅಂತ. ಅದನ್ನು ಮರಿಲಿಕ್ಕೆ ಪ್ರಯತ್ನ ಮಾಡೋದು. ತೋರಿರುವಂಥ ಈ ಜಗತ್ತು ಯಾರಿಗೂ ಸುಖ ಶಾಂತಿಯನ್ನು ಕೊಡೋದಿಲ್ಲ. ಏನು ಆರಾಮು ಹರಾಮಲ್ಲದು. ಆಲಸ್ಯತನ ಹರಾಮು, ಸೋಮಾರಿತನ ಹರಾಮು. ಆರಾಮ್ ಹರಾಮ್ ಹೈ ಅಂತಾರೆ. ಆರಾಮು ಅದು ಹರಾಮಲ್ಲ, ಆಲಸ್ಯತನ ಹರಾಮು. ಏನು ಆರಾಮಿರಾಮಷ್ಟು ಉದ್ಯೋಗಿ ಅವನು ಮಾಡೋದಿಲ್ಲ. ಜೋರ್ಲೆ ಬಗಲ್ ತಿರುಗುವಾಗ ಹೆಂಗಿರ್ತೈತಿ, ಅದು ನಿತ್ತಂಗೆ ಕಾಣಿಸ್ತೈತಿ. ಹಂಗೆ ಆರಾಮಿರೋವನು ಒಳಗೆ ವೃತ್ತಿ ಎಷ್ಟೊಂದು ಅವನು ಚಟುವಟಿಕೆ ನಡೆದಿರ್ತೈತಿ ಒಳಗೆ ಅಂತರಂಗದಲ್ಲಿ. ಏನು ಆರಾಮಿರೋವನಷ್ಟು ಉದ್ಯೋಗಿನ ಯಾವನಿಲ್ಲ ಅಂತ. ಏನು ಆಲಸ್ಯತನ ಅದು ಹರಾಮ್ ಅಂದ್ರೆ. ಯಾವ ಹೇಳ್ಯಾನಂತ ಆರಾಮ್ ಹರಾಮ್ ಹೈ ಅಂತ ಬರ್ತೈತಿ. ಏನು ಅಲ್ಲಿ ಮನಗ ಇದು ಮಂಡ್ಯಾಳದಾಗ ಆತ್ಮಾನಂದ ಆಶ್ರಮ ಐತಿ. ಅಲ್ಲಿ ಒಬ್ಬರು ಆಶ್ರಮ ಇದ್ರು, ಹೋಗಿದ್ದೀವಿ ಅಲ್ಲಿ. ಬ್ಯಾಟೇಶ್ವರ ಮುಂದೆ ಕಲ್ಲು ಅದಾವಲ್ಲಿ, ಈ ಕಲ್ಲು ಪಾಟಿಗೆ ಹಸಿ ಕಲ್ಲು ತರಕ್ಕೆ ಹೋಗಿದ್ದೀವಿ ಅಲ್ಲಿ. ನಮ್ಮ ಟ್ಯಾಕ್ಟರ್ ತೊಗೊಂಡು ಹೋಗಿದ್ದೀವಿ. ಬ್ಯಾಟಿ ಸರು ಅವನ ಕಲ್ಲು ಕೊಡಿಸಿದ್ರು, ಅವನು ತೊಗೊಂಬರ್ರಿ. ಅಲ್ಲಿ ಹೋದ ಕೂಡಲೇ ಅಲ್ಲಿ ಆಶ್ರಮಕ್ಕೆ ಹೋದ್ವಿ. ಅವರು ಇದ್ರಲ್ಲಿ ಅಲ್ಲಿ ಬರ್ದಿದ್ರು ಅವರು, ಈಗ ಆರಾಮ್ ಹರಾಮ್ ಹೈ ಅಂತ. ನಾವು ಹಂಗೆ ಊರ್ಕೊಂತ ಹೋದ್ವಿ. ಅವ್ರು ಸ್ವಾಮಿಗಳು ಬಂದರು. ಅವರು ಹರ್ಕುಣಿ, ಅವರು ಸದಾಶಿವ ಸ್ವಾಮಿಗಳು. ಅವರು ಒಂದೇ ಊರವ್ರು ಅಂತ. ಒಂದು ಟೈಮ್ನಾಗ ಒಂದು 7 ಮಂದಿ ಶಿವಾನಂದರ ಬೆನ್ನು ಹತ್ಯಾರ ಅವರು. ಏನು ಅವಾಗ ಏನು ರೀ ಇದನ್ನು ಆರಾಮ್ ಹರಾಮ್ ಹೈ ಅಂತ. ಆರಾಮ ಹರಾಮ್ ಹೆಂಗೆ ಆಕೈತಿ ಅಂತ ನಾವು ಮಾತಾಡಕತ್ತಿದ್ವಿ. ನೀವು ಆತ್ಮಾನಂದ ಶಿಷ್ಯರೇನ್ರಿ ಅಂದ್ರೆ ಅವರು. ಆ ಸ್ಥಿತಿ ಯಾವಾಗ ಬರ್ಬೇಕ್ರಿಪ್ಪ, ಸಾಧ್ಯನೇ ಇಲ್ಲ. ನಾವು ಸುಮ್ಮನೆ ಒಂದು ಕೇಳಿಕಾರ ಒಂದು ಇದನ್ನು ಮಾಡ್ಕೊಂಡು ಇವನು ನೆನಪು ಮಾಡ್ಕೊತ ಕಾಲು ಕಳೆಯತ್ತೀವಿ. ಆ ಸ್ಥಿತಿ ಬರೋದು ಭಾಳ ಕಠಿಣ ಐತೆ ಅಂತ ಒತ್ತಿದ್ರು ಅವ್ರು. ಅಜ್ಜಾವ್ರ ಸ್ಥಿತಿ ನೋಡಿ, ಅಜ್ಜಾರ ಹೆಸರು ಹೇಳಿದ ಕೂಡಲೇ ಅಂಥ ಅವನ ಸ್ಥಿತಿ ನಮ್ಗೆ ಸಾಧ್ಯನ ಆಗಲ್ಲ. ಹಾವು ಕಡೆ ತೀರ್ಕೊಂಡ್ರು ಪಾಪ. ಮಂಡ್ಯಾಳ ಆತ್ಮಾನಂದರ ಅಂತ ಹೆಸರಿದ್ರು ಅವ್ರಿಗೆ. ಹೆಸರು ಬೇರೆ ಬೇರೆ ಇದ್ವು ಅವ್ರಿಗೆ, ಅವನು ಜೋಡಿಸ್ಕೊಂಡಿದ್ರು ಅವರು. ಇವ್ರು ಸದಾಶಿವ ಸ್ವಾಮಿಗಳು, ಇವ್ರ ಹೆಸರು ಹಯತ್ ಸಾಬ್ ಅಂತಿತ್ತು. ಸದಾಶಿವ ಸ್ವಾಮಿಗಳು ಅಂತ ಹೆಸರು ಇಟ್ಕೊಂಡು ಅಲ್ಲಿ ಅದಾರ ನೋಡೋದು. ಹೌದಿಲ್ಲ, ಮುಸ್ಲಿಮ್ರು ಅವರು. ಅದಕ್ಕೆ ಅಜ್ಜಾರು ಒಮ್ಮೆ ಅವ್ರಿಗೆ, ನೀನಾರ ಮುಸ್ಲಿಮ, ಈ ಲಿಂಗಪ್ಪನ ಪೂಜೆ ಹಾಕಿಡ್ಕೊಂಡು ಕುಂತಿ ಅಂದ್ಬಿಟ್ಟು, ಅದನ್ನು ಬಿಟ್ಟು ಇದನ್ನ ಯಾಕೆ ಹಿಡ್ತಿ, ಎಡ್ಡು ಕೈ ಬಿಟ್ಟು ಆರಾಮ್ ಇರ್ಬೇಕಿಲ್ವೋ ಅಂದ್ರೆ ಅಜ್ಜಾರು. ಇದನ್ನ ಯಾಕೆ ಹಿಡ್ಕೊಂಡು ಕುಂತಿ? ಅದೊಂದು ಅಭಿಮಾನ ಹೋದಿಲ್ಲ, ಲಿಂಗಪ್ಪನ ಪೂಜೆದ ಅಭಿಮಾನ ಹಿಡ್ಕೊಂಡು ಕುಂತಿ. ಅದನ್ನು ಬಿಡೋದು. ಎದರ ಅಭಿಮಾನ, ಯಾವ ಜಾತಿ ಅಭಿಮಾನ ಬೇಡ. ನಾವು ನೆಮ್ಮದಿ ಕೆಡಿಸ್ತಾವಲ್ಲ. ಆವ ಮತದಳು 6 ವಿಶ್ವ ಭಾವನೆಗಳನ್ನು ಒಮ್ಮೆಯೂ ಬೆರೆಸೋದು. ಅಜ್ಜಾರು ಹಿಂಗೆ ವಾದ ಹೇಳಾಕತ್ತಿದ ಕೂಡ ಸನಿಯಕ್ಕೆ ಬರಲಿಲ್ಲ ಅವರು. ಏನಪ್ಪ ಇವ್ರು ಗೌಡ್ರು ಯಾರನ್ನು ಬಿಡೋದಿಲ್ಲ ಇವರು. ಗಸ್ತಿ ಬಡಿಗೆನೇ ನಮ್ಗೆ ಅಂತಿದ್ರು ಅಜ್ಜವರು. ಯಾವ ಬೇಕಾದ ಅವ್ನು ಹೇಳ್ತಾನೆ. ಯಾಕೆ ನೇರವಾಗಿ ಅದನ್ನ ಅನುಭವ. ಶಿವಾನಂದ ಅಪ್ಪ ಅವ್ರು ಹೇಳಿದ್ರು. ಶಿವಾನಂದ ಅಪ್ಪ ಇಂಥದ್ದು ಮಾಡಿದಾನೆ. ನಮ್ಮಪ್ಪ ಪೂಜೆ ಮಾಡಿ ಗಪ್ಪ ಅದ, ನೀವು ಹೊಕ್ಕಳಾಕತ್ತೀರಿ. ಅವೆಂತ ಪೂಜೆ ಮಾಡಿದ, ನೀವೆಂತ ಪೂಜೆ ಮಾಡಿದ್ರಿ. ನಮ್ಮ ಅಪ್ಪನ ಪೂಜೆ ಹಿಡಿದಿದ್ರಿ ಈ ಸಮನೆ ಗುಂಪು ಮಾಡಿ ಹೊಡೆದಾಡ್ತಿದ್ದಿಲ್ಲ ನೀವು ಅಂತ. ಹೌದಿಲ್ಲ, ಒಬ್ರಿಗೊಬ್ರು ಸೇರುವಂಗಿಲ್ಲ. ನಾವು ಟೀಕಾ ಮಾಡೋದು, ನಾವು ಟೀಕಾ ಮಾಡೋದು. ಇದನ್ನ ಮಾಡಿದ್ರಿ ಇಲ್ಲ.
ಶಿಷ್ಯರನ್ನವ್ರು ಏನು ಮಾಡಿದ್ರಿ? ಶಿವಾನಂದರ ಶಿಷ್ಯರನ್ನವ್ರು ಶಿವಾನಂದರಂಗೆ ಆ ಸ್ಥಿತಿ ಹೊಂದಕ್ಕೆ ಪ್ರಯತ್ನ ಮಾಡಿದ್ವಿ, ಗುಂಪು ಕಟ್ಕೊಂಡು ಹೊಡೆದಾಡಿ. ನಮ್ಮದು ಬೇರೆ ಸಂಪ್ರದಾಯ ಇದು. ನಮ್ಮಪ್ಪ ಯಾವ್ದಾರ ಸಂಪ್ರದಾಯ ಇಟ್ಕೊಂಡು ನೀವು ಅವರಿಗೆಲ್ಲ ಅವಸ್ಥಾ ಬಿಂಡ್ ಇದ್ದಾಗ ಸೋಗ ಹಾಕಿರಿ, ಲಿಂಗಪ್ಪ ಕಟ್ಟಿರಿ. ಅವನಿಗಿತ್ತನ ತವಾಗ ಅವನು ಹಿಂದಗಡೆ ಅವನು ಮೊದಲ ಜ್ಞಾನೋದಯ ಆಗೈತೆ ಅವಾಗ. ಈ ಹಿಂದಗಡೆ ಲಿಂಗಪ್ಪ ಕಟ್ಟಿರಿ ನೀವು. ಹಿಂದಗಡೆ ಸಾಧುಗಳಿಗೆ ಮೀಸಿ ಇರಬಾರ್ದಂತ ಮೀಸಿ ಬೋಳ್ಸಿರಿ. ಹೌದಿಲ್ಲ? ಸೋಗ ಹಾಕಿರಿ ಅವಾಗ, ಇವತ್ತಿ ಪಟ್ಟ ಬಿಡಿದ್ರಿ. ಅವೆಲ್ಲ ಇದ್ದಿದ್ದಿಲ್ಲ, ಅವ್ನು ಯಥಾ ಪ್ರಕಾರವಾಗಿದ್ದ ನಮ್ಮಪ್ಪ. ಅವಾಗ ಆ ಸ್ಥಿತಿ ಅವಾಗ ಹೊಂದಿದ್ದ ನಾವು ಸಮಾಧಿ ಸ್ಥಿತಿಯನ್ನು. ಲಿಂಗಪ್ಪ ಅವಾಗ ಕಟ್ಟಿದ್ದಿಲ್ಲ. ಅವಾಗ ಇವರು ನಮಗೆ ಹೆಂಗೆ ಬೇಕಂಗೆ ಅವಸ್ಥೆ ಬಂದಿದ್ದಾಗ ಮೂರು ದಿನ ಉತ್ಥಾನ ಹಾಕಿದ್ದಿಲ್ಲ. ಹಂಗೆ ಮಾಡಿ ಅವನ್ನೆಲ್ಲ ಸೋಗ ಹಾಕಿಬಿಟ್ರು ಅವರು. ಅಪ್ಪ ಅವ್ರು ಅಂತಿದ್ರು, ನಮ್ಮ ಅಪ್ಪ ಗೊಲ್ಲರ ಕೈಯನ್ನು ಮಂಗೆ ಆಗಿಬಿಟ್ಟಿದ್ದಾರೆ. ಯಾಕೆ ಈ ಕಡೆ ಎಲ್ಲ ಕೊಡತ್ತಿದ್ದಿಲ್ಲ, ಉದಾಸೀನ ಸಮಾಧಿ ಸ್ಥಿತಿ ಒಳಗಿರ್ತಿತ್ತು. ಸಣ್ಣ ಹುಡುಗರು ಇದ್ದಂಗೆ. ಸಣ್ಣ ಹುಡುಗರಿಗೆ ಏನು ಮಾಡ್ತೇವೆ ಅವ್ರು ಮಾಡಿಸ್ಕೊತಾವಿಲ್ಲ. ಅವು ಏನು ಮಾಡ್ತೇವೆ ಅವನ್ನೆಲ್ಲ ಮಾಡಿಸ್ಕೊತಾವೆ ಸುಮ್ಮನೆ. ಹಂಗೆ ನಮ್ಮ ಅಪ್ಪನ ಸ್ಥಿತಿ ಇತ್ತಂತಿದ್ರೆ ಅಜ್ಜ. ಅದಕ್ಕೆ ನಮ್ಮ ಅಪ್ಪ ಗೊಲ್ಲರ ಕೈಯನ್ನು ಮಂಗೆ ಆಗಿತ್ತು. ನಾನು ಹಂತೇಳಿ ಬಂದಿದ್ರೆ ಗೊತ್ತಾಗಿತ್ತು, ಮಂಗ್ಯ ದುಬ್ಬ ಕಡಿತಿತ್ತಿದ ಅಂತಿದ್ರು ಅಜ್ಜ. ಈ ಮಂಗ್ಯ ಯಾರ ಕೈಯಾಗ ಸಿಗ್ಲಿಲ್ಲ ಅಂದ ಅಜ್ಜ. ಜಗತ್ ದುಬ್ಬ ಕಡು ಮಂಗ್ಯ ಇದೆ ಅಂತಿದ್ರು ಅಜ್ಜ. ಹೌದ. ನಮ್ಮಲ್ಲಿ ಹೇಳುವಾಗ ಧ್ವನಿ ಕುಂಠಿತ ಆಗಿ ಶ್ರಾವಣ ಮಾಸದಾಗ ಕುಂಠಿತ ಆದಾಗ ಯಾರು ಅವಾಗ ಎಲ್ಲ ಮಠ ಮನೆಗಳಲ್ಲಿ ಎಲ್ಲ ಅಡ್ಡಾಡ್ರಿ, ಯಾರು ಸಿಗಲಿಲ್ಲ. ಇನ್ನು ನಿಮಗೆ ಸಿಕ್ಕರೆ ಅಪ್ಪ ಅವ್ರ ಮಕ್ಕಳೊಬ್ರು ಅದಾರ ಸೂರ್ಯ ಬಂದಾಗಿರ್ತಾರೆ, ಸಿಕ್ಕರೆ ಅವರೇ ಸಿಗ್ಬೇಕು ನಿಮ್ಗಂತ ಕೋರ್ಕೋಪ್ ಮಾಸ್ತರ್ ಮುಂದೆ ಅಂದಾರ ಅವ್ರು. ಅಂದ್ಕೂಲೆ ಆದ್ರೆ ನೀನ ಹೋಗಕ್ಕೆ ಮಾಸ್ತರ ಅಲ್ಲಿ ಅಂತ ಬರೆದು ಕೊಟ್ಟಾರ. ಅದು ಮಾತಾಡಕ್ಕೆ ಸಹಿತ ಬರ್ಲಿಕ್ಕೆ ಚೀಟಿಯಾಗಿ ಬರ್ದಾರ ಅವರು. ಬರೋದು ಅದನ್ನು ಓದಂತ ಹೇಳ್ಯಾರ. ಇಂಥಲ್ಲೇ ಹೋಗ್ಬೇಕು ನೀವು ಅದನ್ನು. ಅವಾಗ ಹೋಗ್ಕೇನಂತ ಅಲ್ಲಿ ವಸ್ತಿನ ಹೋಗ್ಯಾರ. ಶಾಸ್ತ್ರ ನಡೆದಿತ್ತಂತ. ಶಾಸ್ತ್ರ ನಡೆದ ಕೂಡಲೇ ಇವರು ಶಾಸ್ತ್ರ ಎಲ್ಲ ಬಿಟ್ಟ ಮ್ಯಾಗ ಎಲ್ಲರೂ ಹಂಗಾರೆ ಊಟಕ್ಕೆ ಹೋಗ್ರಿ ಅಂತ ಅಂದ್ರೆ ಅಲ್ಲಿ ಊಟದ ವ್ಯವಸ್ಥೆ ಮಾಡ್ತಿದ್ದೆ. ಬಂದ ಮಂದಿಗೆಲ್ಲ ಶಾಸ್ತ್ರಕ್ಕೆ ಬಂದವ್ರಿಗೆಲ್ಲ ಊಟದ ವ್ಯವಸ್ಥೆ ಇರ್ತಿತ್ತಂತ. ಊಟ ಮಾಡೋರು ಇವು ನಮಸ್ಕಾರ ಮಾಡಕ್ಕೆ ಹೋಗ್ಯಾನ. ಯಾವ್ರ ಅವ್ರದ್ದು ನೀವು ಕುಡುಕ್ಲು ಕಟ್ಟವ್ರು ಎಲ್ಲಿ ಐತಿ ಅದು ಕುಡುಕ್ಲು ಕಟ್ಟಿ ಅಂತ ಅಜ್ಜಾರ. ಇಲ್ಲೇ ಹಾರಿಬಿಡಿ ತೆಳಗೆ ಬರ್ತೈತಿ ಅಂತ. ಅಲ್ಲಿ ಮಠ ಏನು ಅಜ್ಜಾರ್ ಹೋಗಿಲ್ಲ, ಹಾರಿಬಿಡಿ ಅಮೀನ್ಮಾಯಿ ಮಠ ಹೋಗ್ಯಾರ. ಅಲ್ಯಾರು ತಿಳ್ಬೇಕು, ಹೋಗೋ ನೀನು ಮಾಸ್ತರ, ನಾ ಹಿಂಗೆ ಕನ್ನಡ ಸಾರಿ ಮಾಸ್ತರಿ ಅಂತ ಹೇಳ್ಯಾನ ಮಾಹಿತಿ. ನಿಮ್ಮನ್ನು ಕರ್ಯಾಕೆ ಬಂದೀನಿ, ಇದೇ ತಿಳ್ಬೇಕು, ಹೋಗೋ ಮಾಸ್ತರ ಅಲ್ಲೇ ಇಲ್ಲೇ ಬಂದು ಕೇಳಿ ಹೋಗಿ ನೀವು. ಇಲ್ಲ ನೀವು ಬರ್ತೇನೆ ಅಂದಾಗ ನಾವು ಉಣ್ತೇನೆ ಅಂತ ಹಠ ಹಿಡಿದು. ಹಿಂಗೆ ಹಠ ಹಿಡೋದಕ್ಕೆ ಕರ್ಕೊಂಬಂದು ಮಾಸ್ತರ್ ಇಲ್ಲ ಅಲ್ಲಿ ಸಂಸ್ಕಾರ ಇಲ್ಲ. ಅಲ್ಲಿ ಅಜ್ಜಾರು ಇಲ್ಲಿಂದ ಶರೀರ ಬಿಟ್ಟ ಮ್ಯಾಗ ಅಲ್ಲಿ ಮಂದಿ ಕೂಡಿದಾಗ ಗೊತ್ತೈತಿ ಇವ್ರು ಹಿಂಗದಾರ ಇವ್ರು ಅನ್ನೋದು ಅವಾಗ ಗೊತ್ತಾಗೈತೆ. ಎಲ್ಲಿ ಮಠ ಅವ್ರ ಮನೆ ಒಳಗೆ ಇರ್ತಿದ್ರಿ. ಮನ್ಯಾಗ ಪ್ರವಚನ ತಮ್ಮ ತೋಟದಾಗ ಅಲ್ಲಿ ಹಿಂದಗಡೆ ಮಂದಿಗೆ ಭಾಳ ಕೊಡಾಕತ್ತಿಲ್ಲ, ತೋಟದಾಗ ನಡೆಸಿದ್ರಿ. ಅಲ್ಲಿ ಹೆಚ್ಚುಗಡೆ ಆಶ್ರಮ ಐತಲ್ಲ ಸಣ್ಣ, ಅಲ್ಲಿ ತಗಡಿಂದ ಇದನ್ನೊಂದು ಮಾಡಿ ಅಲ್ಲಿ ನಾವಾಗ ಹೋಗಿದ್ನಿ. ಅಜ್ಜವ್ರು ಸಣ್ಣ ಇದ್ದ ಕಲಪಜ್ ಕರ್ಕೊಂಡು ಹೋಗಿದ್ದು. ಅಲ್ಲಿ ಮ್ಯಾ ಕಟ್ಟಿ ಮ್ಯಾಕು ಅಂತ ಹೇಳ್ತಿದ್ರು ಅಜ್ಜ. ಅಣ್ಣ ಸಣ್ಣ ಇದ್ನಿ. ಅಜ್ಜಾರನ್ನ ಇದು ಮಾಡುವ ಕಲ್ಲಪ್ಪಾಜ್ ಹೋಗು ನಡಿ ಅಂತ ಕರ್ಕೊಂಡು ಹೋಗಿದ್ದೆ. ಅವನ ಕಲ್ಲಪ್ಪಾಜ್ ಕೂಡ ಹೋಗಿದ್ದೆ. ಅವಾಗ ಅದನ್ನು ಹೇಳ್ತಿದ್ರು. ಅವಾಗ ಗೊತ್ತಾದದ್ದು ಅಪ್ಪ ಅವ್ರು ಹಿಂಗೆ ಅದಾರ ಅನ್ನೋದು. ಇಲ್ಲಾಂದ್ರೆ ಶಾಸ್ತ್ರ ಗೌಡ್ರು ಅಂತಿದ್ರು. ಗೊತ್ತಾಗ್ಬೇಕಲ್ರಿ, ಅಲ್ಲೇ ಇದ್ರೂ ಗೊತ್ತಾಗ್ತದಲ್ಲ. ಬಹಳ ಜನರಿಗೆ ಅದರ ಇದು ಗೊತ್ತಿಲ್ಲ, ಇವ್ರು ಹಿಂಗೆ ಅದಾರ ಅನ್ನೋದು. ಹಿಂದಗಡೆ ಹೊರಬಿದ್ದ ಮ್ಯಾಗ ಊರು ಅಡ್ಡಾಡಕತ್ತಿದ್ಲಿ ಜನ ಈ ಕಡೆ ಭಾಗಕ್ಕೆಲ್ಲ ಜನರಿಗೆ ಗೊತ್ತಾಗ್ತದೆ ಅವ್ರ ಸ್ಥಿತಿ. ಜ್ಞಾನಿ ಸ್ಥಿತಿ ಜ್ಞಾನಿಗೆ ಬಲ್ಲ, ತುಡುಗನ ಹೆಜ್ಜೆ ತುಡುಕ ಬಲ್ಲ. ನಾನು ಈ ಕಡೆ ಸಂಪರ್ಕ ಅವ್ರ ಇದನ್ನೆಲ್ಲ ನೋಡಿ ಗೊತ್ತಾಗಕೈತಿಲ್ಲ. ಈ ಶಿಷ್ಯರ ಮೇಳಕ್ಕೆಲ್ಲ ಗೊತ್ತಿತ್ತು ಅವ್ರು ಹೆಂಗದಾರ ಅನ್ನೋದು. ಅವರು ದೂರಾಗಿ ಅಡ್ಡಾಡ್ತಿದ್ರು. ನಮ್ಮಂತು ಕರಿ ಹರಿತಾರೆ ಇವ್ರು ಅಂತೇಳಿ ಬಿಡ್ತಿದ್ದಿಲ್ಲ ಅವ್ರು ಯಾರನ್ನು. ನಮ್ಮಪ್ಪನ ಶಿಷ್ಯರಾದ್ರೆ ನಮ್ಮಪ್ಪನಂಗೆ ಸಮಾಧಿ ಹೊಂದಾಕಲ್ಲಿ ಹೌದಿಲ್ಲ. ಅದನ್ನು ಬಿಟ್ಕೊಟ್ಟು ಹೊರಗಿನ ಗದ್ದಲ ಜಾತ್ರೆ ಇದನ್ನು ಮಾಡ್ಕೊತ
ಆ ಸ್ಥಿತಿ ಬರ್ತೈತೆ ನಿಮ್ಗೆ. ಏ ನೀವ ಮಾಡಿದವ್ರು ಜಾತ್ರೆ ಇವನ್ನ ನಮ್ಮಪ್ಪ ಜಾತ್ರೆ ಮಾಡ್ಕೊತ ಕೂತಿದ್ದೆ, ಅದನ್ನು ಮಾಡ್ಕೊತ ಕೂತಿಲ್ಲ ಸಮಾಜ ಹತ್ತಿತ್ತು ನಾವು. ಏ ಸಗುಣ ಸಾಕಾರದಲ್ಲಿ ಮನಸ್ಸು ನಿಲ್ಲೋದನೇ ಇಲ್ಲ, ಅದು ಗೈರು ಉಪಯೋಗಿ. ಸುಳ್ಳ ವ್ಯರ್ಥ ವೇಳೆ ಕಳಿತೀನಿ ಸಗುಣೋಪಾಸನೆ ಅಂತ. ಯಾವ ಆಕಾರದಾಗೂ ಮನಸ್ಸು ನಿಲ್ಲೋದಿಲ್ಲ. ನಮಗೇನು ಬೇಕಾಗೈತಿ ಅದು ಸಿಕ್ಕಾಗ ಮನಸ್ಸು ನಿಲ್ತೈತಿ. ಏನು ಅದನ್ನು ಆಕಾರ ಕೊಟ್ಟಕಾರ ಇಲ್ಲದ ಕಟ್ಟದ ಅದನ್ನು ಮೂರ್ತಿ ಕಟ್ಟದ ಅದು ಅದು ಅರುವನ ಅದು ಆನಂದನ, ಅದು ಕಟ್ಟದದ್ದು ನೀವು ಮಾಡಿಟ್ಟಿದ್ದ ಆನಂದನ, ಅದು ಲಿಂಗ ಇಟ್ಕೊಂಡು ಕುಂದಿರ್ತಿ ಅಂತ ಅದ್ರಾಗ ನಿಲ್ತೈತೆ ಮನಸ್ಸು. ಅದು ಬೇಕಾದದ್ದು ಅದ್ರಾಗ ಐತೆ, ನಿನ್ನೊಳಗೈತಿ. ಆರಾಮಿನ ನೆನಪಿನಾಗಿದ್ರೆ ನಮ್ಗೆ ಅದು ಅನುಭವ ಬರ್ತೈತಿ. ಈ ಗುಂಡದ ನೆನಪಿನಾಗಿದ್ರೆ ಗುಂಡ ನೆನಪು ಬರ್ತೈತಿ. ನಾಮರೂಪ ನೆನಪು ಮಾಡಿದ್ರೆ ನಾಮರೂಪ ಇರ್ತೈತಿ. ಅದು ನಾಮರೂಪ ಕೈ ಬಿಟ್ಟು ಸುಮ್ಮನೆ ಇದ್ದಾಗ ಅದು ಅನುಭವ ಬರ್ತೈತಿ. ಒಳಗೆ ಅಂತರಂಗದಲ್ಲಿ ಅನುಭವ ಬರೋದು ಅದು. ಅದು ಇಂದ್ರಿಯಗಳಿಗೆ ಗೋಚರ ಆಗೋದು. ಇದು ಲಿಂಗಪ್ಪ ನಿನಗೆ ಇಂದ್ರಿಯಗಳು ಗೋಚರ, ಅಲ್ಲಿ ಮನಸ್ಸು ನಿಲ್ತೈತೆ ಅನ್ನೋದು ನಿಲ್ಲೋದಿಲ್ಲ. ಅಲ್ಲಿ ಮನಸ್ಸು ಏನು ಮಾಡಿದ್ರೆ ನಿಲ್ಲೋದು. ಅದಕ್ಕೆ ಸಗುಣೋಪಾಸನೆ ಉಪಯೋಗ ಇಲ್ಲ. ಮೊದಲಿಗೆ ಬೇಕಂದ್ರೆ ಮೊದಲಿಗೆ ಇಲ್ಲ, ಅದು ಐತೆ ನಾವು ಚಂಡ ಹಿಡಿದು ತುಂಬ ನಿಂತಿದ್ರೆ ಏನು ಸಾಮಾನ್ಯ ಜನರಿಗೆ ಏನು ಹೇಳಿದ್ರು ತಿಳಿದಿಲ್ಲ, ಮತ್ತು ಅದನ್ನು ಹಿಡ್ಕೊಂಡು ಯಾವುದನ್ನ ಬಿಡಬೇಕಾಗಿರ್ತೈತಿ ಅದನ್ನು ಯಾಕೆ ಹಿಡ್ಕೊಂಡ್ಕೊಂಡಿರ್ಬೇಕು. ಅದರ ಅಭಿಮಾನ ಹಿಡ್ಕೊಂಡು ಕುಂತು ಬಿಡಾಗ ಆಗುದಿಲ್ಲ ರೀ. ಯಾರು ಹೇಳಿ ಸಿಟ್ಟು ಬರ್ತೈತೆ ಅತ್ತಾಗಿಂದ ಅವಾಗ ಬಂದ್ಬಿಡ್ತೈತಿ, ಅಭಿಮಾನ ಬಂದ್ಬಿಡ್ತೈತಿ. ಹಿಂಗಂದ್ರಪ್ಪ ಅವ್ರ ಹಿಂಗಾಗಿ ಬರೋದು ಸಹಿತ ಬಿಟ್ಬಿಟ್ಟಾರ. ಹಿಂಗೆ ಅವ್ರ ಅವಸನಕ್ಕೆ ಹಿಂಗಂತಾರ ಬಿಡೋ ನೀನು. ಅವರು ಏನು ಇರನ್ನ ಅವ್ರು ಶಾಲಿ ಕಲ್ತಾರ. ಶಿವಾನಂದ ಶಾಸ್ತ್ರ ಕೇಳಿಲ್ಲ ಬಿಟ್ಟಿಲ್ಲ. ಕೃಷ್ಣಾನಂದ ಸ್ವಾಮಿಗಳು ಬಂದಿಲ್ಲ ಒಂದಿನ, ಅಲ್ಲೇ ನಾಗಪ್ಪ ಕುಂತಲ್ಲಿ ಕುಂತಿದ್ರು. ಅವರು 2 ದಿನ ಬಂದರು. ಹಿಂಗೆ ಓದ್ತಿದ್ದೆ ನಾನು. ಶಿವಾನಂದ ಸಂಪ್ರದಾಯದ್ರಾಗ ಅಧ್ಯಾತ್ಮ ಓದ್ತದಿಲ್ಲ ಅಂತ ಬಂದ್ಬಿಡ್ತಿದ್ವು. ಬುಕ್ನಾಗ ಬರ್ದಿದ್ದು. ಏನು ಇರೋಣ ನನಗೆ ಸಂಬಂಧ ಆಗ್ಬೋದು ಪೈಸೆ ಅಂತ ಕ್ಯಾಮಿ ಕಪಡ ಇದು ಅವರೆಲ್ಲ ಮತ್ತು ಅದನ್ನೇ ಮಾಡೋದು ಅಲ್ಲ. ಅವು ಶಿವಾನಂದ ಹೇಳಿದ್ದು ಕೇಳ್ಯಾರಂದಿನ ಸಾಲಿ ಕರ್ಕೊಂಡು ಅಡ್ಡಾಡಿನ ಅಂಥವ್ರು ಬೆನ್ನು ಹತ್ತಿಯಲ್ಲೋ ನೀನು. ನನಗೆ ಬುದ್ಧಿ ಹೇಳ್ತಿದ್ದೆ. ನಾವು ಹೆಂಡತಿ ದೇವ್ರು ಅಂತ, ನಾವೆಲ್ಲ ಗಂಡ ದೇವ್ರು ಅಂತ ಹೇಳ್ಕೊಂಡು ಇವು ಹೆಂಡತಿ ದೇವ್ರು ಅಂತಾರೆ. ಉಲ್ಟಾ ಪಲ್ಟಪ್ಪ ಆಗ್ಬರಲ್ಲ. ಏನು ಅದು ಹಿಂಗೆ ಎಲ್ಲಾರ ಅಂತ ನಾವು ಹೋಗೋ ನೀನು. ಅವಾಗ ಏನು ಅನ್ನಿಲ್ಲ, ನಾ ಸುಮ್ಮನೆ ಇದ್ನು. ಪಾಪ ಏನಾರಂದ್ರೆ ಏನಾರು ತಿಳ್ಕೊತಾರಂತೇಳಿ ಸುಮ್ಮನೆ ಇದ್ದೀನಿ. ಸಾಣೆ ಗುರುಗಳು ಭಾಳ ಪೋಲ್ ಮಾಡೋರು ಅವ್ರನ್ನ, ಅಂಥ ಸಾಧು ಸನ್ಯಾಸಿಗಳಿಗೆ. ಅದಕ್ಕೆ ಹೊಡೆದು ಭಾಳ ಕಠಿಣ. ಸಾಧು ಸನ್ಯಾಸಿಗಳನ್ನು ಅವರು ನಿಜವಾದದ್ದು ತಿಳ್ಕೋಬೇಕು, ಭಾಳ ಕಠಿಣ ಇದೆ. ಬಿಡುನ್ರಿ. सकल साधु